माधव कुंज विहारी जय राधा माधव कुंज विहारी गोपी जनावल्लभ गिरिवरधारी गोपी जनावल्लभ गिरिवरधारी यशोधनंदन व्रज जनरंजन यशोधनंदन व्रज जनरंजन यमुना तीरा वनचारी यमुना तीरा वनचारी जय राधा माधव कुंज विहारी राधा माधव कुंज विहारी हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा हरे 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 राम राम हरे कृष्णा 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 हरे 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 राम 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 हरे 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 कृष्णा हरे कृष्णा 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 हरे 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 राम 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 हरे 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 प्रभुपाद जय जय प्रभुपाद निताय गौर हरि बोल निताय गौर हरि बोल निताय गौर प्रेमानंदे हरि हरि बोल। हरे कृष्णा। सबको दिख रहा है? कुछ नहीं दिख रहा है। श्रीमद् भगवद गीते अध्याय 3 ಶ್ಲೋಕ 30 3.30 ಎಲ್ಲರೂ ನನ್ನಿಂದ ಹೇಳಿ
ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। ಎಲ್ಲರೂ ನನ್ನಿಂದ ಹೇಳಿ, ಮಯಿ ಸರ್ವಾಣಿ ಕರ್ಮಾಣಿ ಮಯಿ ಸರ್ವಾಣಿ ಕರ್ಮಾಣಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸಾ ಸನ್ಯಸ್ಯಧ್ಯಾತ್ಮ ಚೇತಸಾ ಸನ್ಯಸ್ಯಧ್ಯಾತ್ಮ ಚೇತಸಾ ನಿರಾಶೀರ್ ನಿರ್ಮಮೋ ಭೂತ್ವಾ ನಿರಾಶೀರ್ ನಿರ್ಮಮೋ ಭೂತ್ವಾ ನಿರಾಶೀರ್ ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತ ಜ್ವರಃ ಯುಧ್ಯಸ್ವ ವಿಗತ ಜ್ವರಃ ಯುಧ್ಯಸ್ವ ವಿಗತ ಜ್ವರಃ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತ ಜ್ವರಃ। 3 प्रभु जी 3 माता जी। मयि सर्वाणि कर्माणि सन्यस्याध्यात्मचेतसा निराशीर्निर्ममो भूत्वा युध्यस्व विगतज्वरः। मयि सर्वाणि कर्माणि सन्यस्याध्यात्मचेतसा निराशीर्निर्ममो भूत्वा युध्यस्व विगतज्वरः। और एक माता जी और 3 प्रभु जी। तो प्रभु जी मयि सर्वाणि कर्माणि मयि सर्वाणि कर्माणि सन्न्यस्याध्यात्मचेतसा सन्न्यस्याध्यात्मचेतसा निराशीर्निर्ममो भूत्वा निराशीर्निर्ममो भूत्वा युध्यस्व विगतज्वरः। युध्यस्व विगतज्वरः। मयि सर्वाणि कर्माणि सन्न्यस्याध्यात्मचेतसा निराशीर्निर्ममो भूत्वा विद्यस्व विगतज्वरः। मयि सर्वाणि कर्माणि सन्न्यस्याध्यात्मचेतसा निराशीर्निर्ममो भूत्वा युध्यस्व विगतज्वरः। ಆ್ಯಕ್ಚುಲಿ ಸಂಸ್ಕೃತ ಶ್ಲೋಕ ಎಲ್ಲರೂ ಹೇಳಬೇಕು, ಅವಾಗೇನಾಗುತ್ತೆ, ನಮ್ಮ ಮೂಲ ಭಾಷೆ ಇದು, ಕರೆಕ್ಟ್. ಮದರ್ ಆಫ್ ಆಲ್ ಭಾಷಾ ಈಸ್ ಸಂಸ್ಕೃತ ಭಾಷಾ. ಸಂಸ್ಕೃತ ಭಾಷೆ ಉಚ್ಚಾರಣೆ ಮಾಡ್ತಾ 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 ನಮ್ಮ ವಾಣಿ ಶುದ್ಧವಾಗುತ್ತೆ.
ಈಗ ಬಟ್ಟೆ ತೊಳೆದು ಬಟ್ಟೆ ಶುದ್ಧ ಆಗುತ್ತೆ, ಸ್ನಾನ ಮಾಡಿದ್ರೆ ಮೈ ಶುದ್ಧ ಆಗುತ್ತೆ, ನಮ್ಮ ವಾಣಿ ಯಾಕೆ ಶುದ್ಧ ಆಗುತ್ತೆ? ಶಾಸ್ತ್ರ ಹೇಳೋದ್ರಿಂದ. ಭಗವದ್ಗೀತೆ ಮಂತ್ರಗಳನ್ನು ಹೇಳಬೇಕು, ಹರಿಕೃಷ್ಣ ಮಂತ್ರ ಹೇಳಬೇಕು, ದೆನ್ ವಾಣಿ ಬಿಕಮ್ಸ್ ಪ್ಯೂರಿಫೈಡ್. ಸೊ ಶಬ್ದಾರ್ಥ ಓದೋಣ. ಮಯಿ ನನ್ನಲ್ಲಿ ಸರ್ವಾಣಿ ಎಲ್ಲ ಬಗೆಯ ಕರ್ಮಾಣಿ ಕಾರ್ಯಗಳನ್ನು ಸನ್ಯಸ್ಯ ಸಂಪೂರ್ಣವಾಗಿ ತ್ಯಜಿಸಿ ಅಧ್ಯಾತ್ಮ ಪೂರ್ಣ ಆತ್ಮಜ್ಞಾನದ ಚೇತಸ ಪ್ರಜ್ಞೆಯಿಂದ ನಿರಾಶಿ ಲಾಭದ ಆಸೆ ಇಲ್ಲದವನು ನಿರ್ಮಮಃ ಒಡೆತನದ ಭಾವವಿಲ್ಲದವನು ಭೂತ್ವಾ ಆಗಿ ಯುದ್ಧಸ್ವ ಯುದ್ಧ ಮಾಡು ವಿಗತಜ್ವರ ನಿರುತ್ಸಾಹಿಯಾಗದವನು. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ. ಆದುದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ, ಒಡೆತನದ ಭಾವವಿಲ್ಲದೆ, ಜಡತ್ವವಿಲ್ಲದೆ ಯುದ್ಧ ಮಾಡು. भगवान इधर बोल रहे कि सारे कर्मों को मुझे अर्पण करो और ममकार और आशा रहित होके आप युद्ध करो. विगतज्वर, give up all hesitation and fight. That's what he is telling here. ಭಾವಾರ್ಥ. ಈ ಶ್ಲೋಕವು ಭಗವದ್ಗೀತೆಯ ಉದ್ದೇಶವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಸೈನ್ಯದಲ್ಲಿನ ಶಿಸ್ತಿನಿಂದ ಕರ್ತವ್ಯಗಳನ್ನು ನಿರ್ವಹಿಸಲು ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಬೇಕೆಂದು ಭಗವಂತನು ಬೋಧಿಸುತ್ತಾನೆ. ರೈಟ್, ಸೈನ್ಯದಲ್ಲಿನ ಶಿಸ್ತು ಲೈಕ್ ಆರ್ಮಿ ಡಿಸಿಪ್ಲಿನ್. ಆರ್ಮಿಲಿ ಫುಲ್ ಡಿಸಿಪ್ಲಿನ್ ಇರ್ತದೆ. 6 ಗಂಟೆ ಅಂದರೆ 6 ಗಂಟೆ ಹಾಜರಾಗಬೇಕು. ನಾವು ಮೊದಲು NCCಲಿ ಹೋಗ್ತಾ ಇದ್ವಿ ಸ್ಕೂಲಲ್ಲಿ. 6 ಗಂಟೆ ಅಂದರೆ 6 ಗಂಟೆಗೆ ಹಾಜರು. 1 ನಿಮಿಷ ಲೇಟ್ ಆದರೂ ಪನಿಷ್ಮೆಂಟ್. ರೈಫಲ್ ಮೇಲೆ ಇಟ್ಕೊಂಡು ಓಡಬೇಕಾಗಿತ್ತು. ಯು ಹ್ಯಾವ್ ಟು ಗೋ ರೌಂಡ್ ದ ಸ್ಟೇಡಿಯಂ. ಪನಿಷ್ಮೆಂಟ್. ಇಂತಹ ಅಪ್ಪಣೆಯಿಂದ ಕಷ್ಟಗಳು ತಲೆದೂರಬಹುದು, ಡಿಫಿಕಲ್ಟ್. ಆದರೂ ಕೃಷ್ಣನನ್ನು ನೆಚ್ಚಿ ಕರ್ತವ್ಯಗಳನ್ನು ಮಾಡಬೇಕು. ಏಕೆಂದರೆ ಜೀವಿಯ ಸಹಜ ಸ್ವರೂಪವೇ ಅದು. ಭಗವಂತನ ಸಹಕಾರವಿಲ್ಲದೆ ಜೀವಿಯು ಸುಖವಾಗಿ ಇರುವುದು ಸಾಧ್ಯವಿಲ್ಲ. ಏಕೆಂದರೆ ಜೀವಿಯ ನಿತ್ಯ ಸಹಜ ಸ್ವರೂಪವು ಭಗವಂತನ ಅಪೇಕ್ಷೆಗಳಿಗೆ ವಿಧೇಯನಾಗಿ ನಡೆದುಕೊಳ್ಳುವುದು. ಆದುದರಿಂದ ಭಗವಂತನು ತನ್ನ ಸೇನಾಧಿಪತಿಯೆಂದು ಭಾವಿಸಿ ಯುದ್ಧ ಮಾಡಬೇಕೆಂದು ಕೃಷ್ಣನು ಅರ್ಜುನನಿಗೆ ಅಪ್ಪಣೆ ಮಾಡಿದನು. ಭಗವಂತನ ಸುಪ್ರೀತಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬೇಕು. ಜೊತೆಗೆ ಒಡೆತನವನ್ನು ಅಪೇಕ್ಷಿಸದೆ ನಿಯತ ಕರ್ತವ್ಯಗಳನ್ನು ಮಾಡಬೇಕು. ಅರ್ಜುನನು ಭಗವಂತನ ಆಜ್ಞೆಯನ್ನು ಪರಿಶೀಲಿಸುವ ಅಗತ್ಯವಿರಲಿಲ್ಲ. ಏನಿದ್ದರೂ ಅವನು ಆಜ್ಞೆಯನ್ನು ಪರಿಪಾಲಿಸಬೇಕಾಗಿತ್ತು ಅಷ್ಟೇ. ಭಗವಂತನು ಎಲ್ಲ ಆತ್ಮಗಳ ಆತ್ಮ. ವೈಯಕ್ತಿಕ ಅಂಶಗಳ ಪರಿಗಣನೆ ಇಲ್ಲದೆ ಪರಮಾತ್ಮನೊಬ್ಬನನ್ನೇ ಸಂಪೂರ್ಣವಾಗಿ ಅವಲಂಬಿಸುವವನನ್ನು, ಎಂದರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಇರುವವನನ್ನು ಆಧ್ಯಾತ್ಮ ಚೇತಸ ಎಂದು ಕರೆಯುತ್ತಾರೆ. ನಿರಾಶಿ ಎಂದರೆ ಮನುಷ್ಯನು ತನ್ನ ಪ್ರಭುವಿನ ಆಜ್ಞೆಯನ್ನು ನಡೆಸಬೇಕು, ಆದರೆ ಫಲವನ್ನು ನಿರೀಕ್ಷಿಸಬಾರದು ಎಂದರ್ಥ. ಹಣಕಾಸಿನ ಗುಮಾಸ್ತೆಯು ತನ್ನ ಯಜಮಾನನಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಎಣಿಸಬಹುದು, ಆದರೆ ಒಂದು ಬಿಡಿಕಾಸನ್ನು ತನ್ನದೆಂದುಕೊಳ್ಳುವುದಿಲ್ಲ. ಹಾಗೆ ಪ್ರಪಂಚದಲ್ಲಿ ಯಾವುದು ನಾವು ಒಬ್ಬ ವ್ಯಕ್ತಿಗೂ ಸೇರಿದ್ದಲ್ಲ, ಎಲ್ಲವೂ ಭಗವಂತನಿಗೆ ಸೇರಿದುದು ಎಂದು ತಿಳಿದುಕೊಳ್ಳಬೇಕು. ಮೈ ಎನ್ನುವ ಶಬ್ದದ ನಿಜವಾದ ಅರ್ಥ ಇದೆ. ಇಂತಹ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವವನು ಖಂಡಿತವಾಗಿಯೂ ಯಾವುದೇ ವಸ್ತುವು ತನಗೆ ಸೇರಿದದು ಎಂದು ಭಾವಿಸುವುದಿಲ್ಲ. ಈ ಪ್ರಜ್ಞೆಗೆ ನಿರ್ಮಮ, ಯಾವುದು ನನ್ನದಲ್ಲ ಎಂದು ಹೆಸರು. ದೇಹ ಸಂಬಂಧಿಗಳು ಎನ್ನಿಸಿಕೊಳ್ಳುವವರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇಂತಹ ಕಠಿಣ ಅಪ್ಪಣೆಯನ್ನು ಪರಿಪಾಲಿಸಲು ಮನಸ್ಸಿಲ್ಲವಾದರೆ ಇಂತಹ ಹಿಂಜರಿತವನ್ನು ಕಿತ್ತು ಹಾಕಬೇಕು. ಈ ರೀತಿಯಲ್ಲಿ ಮನುಷ್ಯನು ವಿಗತಜ್ವರನಾಗಬಹುದು. ಎಂದರೆ ಜ್ವರ ಬಂದಂತಹ ಮನಸ್ಥಿತಿ ಅಥವಾ ಜಡತ್ವವನ್ನು ಕಳೆದುಕೊಳ್ಳಬಹುದು. ತನ್ನ ಗುಣ ಮತ್ತು ಸ್ಥಾನಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬನು ಮಾಡಬೇಕಾದ ನಿರ್ದಿಷ್ಟದ ಬಗೆಯ ಕೆಲಸವಿದೆ. ಮೇಲೆ ಹೇಳಿದ ರೀತಿಯಲ್ಲಿ ಇಂತಹ ಕರ್ತವ್ಯಗಳನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ನಿರ್ವಹಿಸಬೇಕು ಎಂದು ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತದೆ. ಇದು ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತದೆ. ಹರೇ ಕೃಷ್ಣ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೌ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶಧಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮನೇ ಗೌರತ್ಯಸೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರೋ ದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯಮೀಶ್ವರಂ. ಸೊ ಹೋದ ವಾರ ನಾವು ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 27 ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್? ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಎಲ್ಲ ಕೆಲಸಗಳು ಪ್ರಕೃತಿ ಮಾಡ್ತಾ ಇದೆ. ಪ್ರಕೃತಿ सब काम कर रहे हैं, मगर हम सोचते कि हम कर रहे हैं, हमसे हो रहा है, ರೈಟ್? ನಾವು ಕೈ ಎತ್ತೋದಕ್ಕೂ ಭಗವಂತನ ಅನುಮತಿ ಬೇಕು, ಊಟ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಭಗವಂತನ ಅನುಮತಿ ಬೇಕು. ಭಗವಂತನ ಸಹಾಯವಿಲ್ಲದೆ ನಾವು ಏನೇನು ಮಾಡೋಕ್ಕಾಗಲ್ಲ. ಪ್ರಕೃತೇ ಕ್ರಿಯಮಾಣಾನಿ ಕರ್ಮಾಣಿ. ಸೊ ಪ್ರಕೃತಿಯಿಂದ ಸ್ವಲ್ಪ ಮುಂದೆ ಬನ್ನಿ, ಏನು ಭಕ್ತರು ಬರ್ತಾರೆ. ಸೊ ಪ್ರಕೃತಿ ಕೆಲಸವನ್ನು ಭಗವಂತನ ಅನುಮತಿಯಂತೆ ಪ್ರಕೃತಿ ಕೆಲಸ ಮಾಡ್ತಾ ಇದೆ, ನಾವೇನು ಮಾಡ್ತಾ ಇಲ್ಲ. ಆದರೆ ನಾವು ಮೂರ್ಖರಾಗಿ ನಾವೇನು ತಿಳ್ಕೊತೀವಿ, ನಾನೇ ಮಾಡ್ತಾಯಿದ್ದೀನಿ, ಎಲ್ಲ ಕೆಲಸ ನನ್ನಿಂದ ಆಗ್ತಾಯಿದೆ, ನನ್ನ ಆರ್ಡ್ರಿಂದ ಆಗ್ತಾಯಿದೆ ಅಂತ ತಿಳ್ಕೊತೀವಿ. ಸೊ ಅಂತಹ ಒಂದು ಮನಸ್ಥಿತಿಯನ್ನು ಬಿಟ್ಟುಬಿಡಬೇಕು ಅಂತ ಕೃಷ್ಣ ಹೇಳ್ತಾನೆ. ನೆಕ್ಸ್ಟ್ 2 ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. One who is in knowledge of the absolute truth, O mighty Advam, does not engage himself in the senses and sense gratification, knowing well the difference between work and devotion, work for fruitive results. ತತ್ವವಿತ್, ಯಾರು ತತ್ವವನ್ನು, ಭಗವಂತನ ತತ್ವವನ್ನು ಮತ್ತು ಈ ಪ್ರಕೃತಿಯ ತತ್ವವನ್ನು ತಿಳ್ಕೊಂಡಿದ್ದಾರೆ, ಹೇ ಅರ್ಜುನ, ಹೇ ಮಹಾಬಾಹು, ಗುಣ ಕರ್ಮ ವಿಭಾಗಯೋ, ಈ 3 ಗುಣಗಳ ಬಗ್ಗೆ ಮತ್ತು ನಾವು ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ತಿಳ್ಕೊಂಡಿದ್ದಾನೋ ತತ್ವತಃ. ಗುಣ ಗುಣೇಶು ವರ್ತಂತ, ರೈಟ್? ಗುಣಗಳು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನ ಸಜ್ಜತೆ, ಅವನು ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ. ಇತಿ ಮತ್ವ ನ ಸಜ್ಜತೆ, ಹಿ ಡಸಂಟ್ ಬಿಕಮ್ ಅಟ್ಯಾಚ್ ಟು ಇಟ್ ಅಂತ ಹೇಳ್ತಾರೆ. ಪ್ರಕೃತಿಯೇರ್ ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು. ಹಿಂದಿನ ಶ್ಲೋಕದಲ್ಲಿ ತತ್ವವಿತ್ ಅಂತ ಹೇಳಿತ್ತು, ಇಲ್ಲಿ ಸಮ್ಮೂಢ ಅಂದರೆ ಗುಣಗಳ ಪ್ರಭಾವದಿಂದ ಆವೃತವಾದವನು, ಜ್ಞಾನವನ್ನು ಕಳ್ಕೊಂಡಿದ್ದಾನೆ. ಪ್ರಕೃತಿಯ ಗುಣ ಸಮ್ಮೂಢ ಸಜ್ಜಂತೆ ಗುಣಕರ್ಮಸು. ಈ ತತ್ವವನ್ನು ಯಾರು ತಿಳ್ಕೊಂಡಿಲ್ವೋ ಅವರು ಕರ್ಮದಲ್ಲಿ ತೊಡಗ್ತಾರೆ. ಅಂದರೆ ಕರ್ಮಕ್ಕೆ ತೊಡಗಿ ಕರ್ಮ ಬಂಧನಕ್ಕೆ ಈಡಾಗ್ತಾರೆ. ದೇ ಬಿಕಮ್ ಬೌಂಡ್ ಬೈ ಕರ್ಮ, ಬಿಕಾಸ್ ಹಿ ಡಸಂಟ್ ನೋ ದ ನಾಲೆಡ್ಜ್. ಅವನಿಗೆ ಜ್ಞಾನ ಗೊತ್ತಿಲ್ಲ. ತಾನ್ ಅಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಸೊ ಅಂತಹ ಮೂಢರಿಗೆ, ಮಂದ ಬುದ್ಧಿ ಇರೋರನ್ನು ಯಾರಿಗೆ ತತ್ವ ಗೊತ್ತು ಅವರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾರೆ. ದೋಸ್ ಡೋಂಟ್ ನೋ, ಮೂರ್ಖರಿಗೆ ಮೂರ್ಖ ಅಂತ ಹೇಳಿದ್ರೆ ಇನ್ನಷ್ಟು ಸಿಟ್ಟು ಬರುತ್ತೆ, ಹೌದಲ್ಲ? ರೈಟ್? ಇಫ್ ಯು ಕಾಲ್ ಎ ಫೂಲ್ ಯು ಬಿಕಮ್ ಬೋರಿಂಗ್. ಐ ಆಮ್ ನಾಟ್ ಫೂಲ್, ಐ ಆಮ್ ಇಂಟೆಲಿಜೆಂಟ್ ಅಂತಾನೆ, ಬುದ್ಧಿಮಾನ್ ಹೂ ಬೋಲ್ತಾ है. ಸೊ
ಮೂರ್ಖರನ್ನು ಮೂರ್ಖರಂತ ಹೇಳಬಾರ್ದು, ಅವರನ್ನು ಬುದ್ಧಿವಂತರು ಕೃಷ್ಣನ ಸೇವೆಯಲ್ಲಿ ತೊಡಗಿಸಬೇಕು, ಆಧ್ಯಾತ್ಮಿಕದಲ್ಲಿ ತೊಡಗಿಸಬೇಕು. ರೈಟ್, ನಾವೆಲ್ಲರೂ ಬುದ್ಧಿವಂತರು, ಭಗವದ್ಗೀತೆ ಓದ್ತಾ ಇದ್ದೀವಿ. ಎಷ್ಟು ಜನ ಭಗವದ್ಗೀತೆ ಓದ್ತಾರೆ ಕೇಳ್ತಾರೆ? ತುಂಬ ಕಮ್ಮಿ. ಫಿಲ್ಮ್ ಥಿಯೇಟ್ರಲ್ಲಿ ಫಿಲ್ಮ್ ರಿಲೀಸ್ ಆದಾಗ ಹೌಸ್ಫುಲ್, ಫಸ್ಟ್ ಡೇ ಫಸ್ಟ್ ಶೋ ಫುಲ್ ಬುಕ್ಕಿಂಗ್ ಆಗಿರುತ್ತೆ. ಫ್ರೀಯಾಗಿ ಪ್ರವಚನ ಕೇಳಿ ಅಂತಂದರೂ ಬರೋಲ್ಲ, ಅಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ, 500 ರೂಪಾಯಿ ಟಿಕೆಟು. ಇಂದ್ರ ತೃಪ್ತಿ ತುಂಬ ಕಾಸ್ಟ್ಲಿ. ಭಕ್ತಿ ಸೇವೆಗೆ ದುಡ್ಡು ಬೇಕಿಲ್ಲ. ಭಗವಂತನ ಭಕ್ತಿ ಮಾಡೋಕ್ಕೆ ದುಡ್ಡು ಬೇಕಾ? ಏನು ಬೇಕಿಲ್ಲ. ಭಗವಂತ ನಾಲಿಗೆ ಕೊಟ್ಟಿದ್ದಾನೆ ಹರೇ ಕೃಷ್ಣ ಅಂತ ಹೇಳೋದಕ್ಕೆ, ಕಿವಿ ಕೊಟ್ಟಿದ್ದಾನೆ ಹರೇ ಕೃಷ್ಣ ಮಂತ್ರ ಕೇಳೋದಕ್ಕೆ, ನಾಲಿಗೆ ಕೊಟ್ಟಿದ್ದಾನೆ ಭಗವಂತನ ಪ್ರಸಾದ ಟೇಸ್ಟ್ ಮಾಡೋದಕ್ಕೆ. ಸೊ ಎಲ್ಲಿದೆ ಖರ್ಚು? ಬಟ್ ಇಂದ್ರ ತೃಪ್ತಿ ಮಾಡಬೇಕು, ಪಾಪ ಕಾರ್ಯ ಮಾಡಬೇಕಂದ್ರೆ ತುಂಬ ಕಾಸ್ಟ್ಲಿ. ಸೆನ್ಸಿಟಿವೇಷನ್ ಇಸ್ ವೆರಿ ಕಾಸ್ಟ್ಲಿ, बहुत महंगा है, isn't it? Glass of water doesn't cost much, but glass of liquor very costly. Right? लिकर रेट ಜಾಸ್ತಿ ಮಾಡಿದಾಗ ತುಂಬ ಕೋಪ ಬಂತು ಕುಡಿಯೋರಿಗೆ. बहुत महंगा हो गया, पी नहीं सकते. Right? So, and meat is costly. Rice and dal very economical, but meat is very costly. एंड मांस खाने के लिए, मांस 1 kg मांस बनाने के लिए लगभग 20 किलो अन्न लगता है. ये प्राणी भी अन्न ही खाता है ना. 1 किलो अन्न 10 लोग खा सकते हैं. 1 किलो 10 ಜನ ತಿನ್ಬೋದು. ಆದರೆ 1 kg ಮಾಂಸ ಮಾಡೋದಕ್ಕೆ 20 kg ಅನ್ನ ಬೇಕಾಗುತ್ತೆ. ನೋಡಿ ಎಷ್ಟು ಕಾಸ್ಟ್ಲಿ. ಆ್ಯಂಡ್ ಇಟ್ ಕಾಸಸ್ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಮೆನಿ ಥಿಂಗ್ಸ್ ಆರ್ ದೇರ್. ಸೊ ಇಂದ್ರ ತೃಪ್ತಿ ಮಾಡೋದು, ಪಾಪ ಕಾರ್ಯ ಮಾಡೋದು ವೆರಿ ಕಾಸ್ಟ್ಲಿ. ಆದರೆ ಭಕ್ತಿ ಸೇವೆ ಮಾಡಿ ಪಾಪವನ್ನು ಬಿಡೋದು ವೆರಿ ಚೀಪ್. ಬಟ್ ಪೀಪಲ್ ವಾಂಟ್ ಕಾಸ್ಟ್ಲಿ ಥಿಂಗ್ಸ್, ದೇ ಡೋಂಟ್ ವಾಂಟ್ ಚೀಪ್ ಥಿಂಗ್ಸ್. ಸೊ ದಟ್ಸ್ ವೈ ಈಸ್ ಕಾಲ್ಡ್ ಆಸ್ ಎ ಮೂರ್ಖ. ಮತ್ತು ದುಡ್ಡು ಕೊಟ್ಟು ತೊಂದರೆ ತಗೊತಾನೆ. ಡಾಕ್ಟ್ರ್ ಹತ್ರ ಹೋಗಬೇಕು, ಫಸ್ಟು ಕುಡಿಯೋದು ಕಾಸ್ಟ್ಲಿ, ಕುಡಿದ ಮೇಲೆ ಡಾಕ್ಟ್ರ್ ಹತ್ರ ಹೋಗಿ, ಸರ್ ಹೊಟ್ಟೆನೇ ಹೋಗ್ತಾಯಿದೆ, ಡಾಕ್ಟರ್ ಹೇಳಿದ್ರೆ ಒಂದು ಫುಲ್ ಲಿಸ್ಟ್ ಬರೀತಾರೆ ಮೆಡಿಸಿನ್, ಇದೆಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿನ್ನಬೇಕು, ಅದಕ್ಕೊಂದು 1000 ರೂಪಾಯಿ ಹೋಗುತ್ತೆ. ರೈಟ್? ಮತ್ತು ಯಾರು ಮಾಂಸ ತಿಂತಾರಲ್ಲ ಅವ್ರಿಗೆ ತುಂಬ ಕ್ಯಾನ್ಸರ್ ರೋಗಗಳು ಬರ್ತಾವಂತೆ. ಯಾಕೆಂದರೆ ಅಲ್ಲಿ ತುಂಬ ಇಂಜೆಕ್ಷನ್ ಕೊಟ್ಟು ಪ್ರಾಣಿಗಳನ್ನು ಬೆಳೆಸ್ತಾರೆ. ಸೊ ತಿಂದ ಮೇಲೆ ಕ್ಯಾನ್ಸರ್ ರೋಗ ಬರ್ತದೆ. ಸೊ ಅದಾಗೇನು ಡಾಕ್ಟ್ರಿಗೆ ಕೊಡಬೇಕು ದುಡ್ಡು? ಇಟ್ಸ್ ವೆರಿ ಕಾಸ್ಟ್ಲಿ. ಸೊ ದ ಐಟಮ್ इज़ कॉस्टली, दैन इफेक्ट्स आर ऑल्सो वेरी कॉस्टली, बहुत महंगा है. इसलिए भक्ति करना बहुत सुलभ है. राज विद्या राजगुह्यम पवित्रम इदम उत्तमम प्रत्यक्षावगमम धर्म्यम सुसुखम कर्तुम अव्ययम. भगवान का भक्ति कोई भी कर सकता है. सुसुखम कर्तुम अव्ययम, ಎನಿಬಡಿ ಕ್ಯಾನ್ ಡೂ. ಸೊ ಇಂತಹ ಸರಳ ಮಾರ್ಗವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದರೆ ಮೂರ್ಖರಂಥ ಜನರು ಭಕ್ತಿ ಸೇವೆ ಮಾಡೋಕ್ಕೆ ಇಷ್ಟಪಡಲ್ಲ. ರೈಟ್? ನೈಟ್ ಶೋ, ಪಬ್ಸು, ಡ್ರಿಂಕ್ಸು ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ಅಂಥವ್ರನ್ನು ಏನು ಮಾಡಬೇಕು? ನಿಧಾನವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು. ಡೋಂಟ್ ಕಾಲ್ ದೆಮ್ ಫೂಲ್ಸ್, ಕಾಲ್ ದೆಮ್ ಯು ಆರ್ ವೆರಿ ಇಂಟೆಲಿಜೆಂಟ್, ಸೊ ಯು ಕಮ್ ಟು ಕ್ಲಾಸ್. ನೀವು ತುಂಬ ಬುದ್ಧಿವಂತರು, ಅದಕ್ಕೆ ಕ್ಲಾಸಿಗೆ ಬನ್ನಿ ಅಂತ ಕರಿಬೇಕು ಅವರನ್ನು. ದಾಂತೆ ನಿಧಾಯ ತೃಣಕಂ. ಸೊ ದೇರ್ ಇಸ್ ಒನ್ ವರ್ಸ್ ವೇರ್ ಒನ್ ಆಚಾರ್ಯ ಸೇಸ್, ಜನರು ಏನು ಹೇಳಬೇಕು? ಹಲ್ಲಲ್ಲಿ ಹುಲ್ಲಿನ ಕಡ್ಡಿ ಇಟ್ಕೊಂಡು, ನೀನು ತುಂಬ ಬುದ್ಧಿವಂತ, ನೀನು ತುಂಬ ಇಂಟೆಲಿಜೆಂಟು, ದಯವಿಟ್ಟು ಭಗವದ್ಗೀತಾ ಕ್ಲಾಸಿಗೆ ಬಾ, ಕೃಷ್ಣನ ಸೇವೆ ಮಾಡೋಕ್ಕೆ ಬಾ ಅಂತ ಅಷ್ಟು ಹೊಗಳಿ ಕರಿಬೇಕಂತೆ. ಸೊ ದಿಸ್ ಇಸ್ ವಾಟ್ ದ ಆಚಾರ್ಯಸ್ ಹ್ಯಾವ್ ಟೋಲ್ಡ್ ಅಸ್. ಆಚಾರ್ಯರು ಈ ರೀತಿ ಹೇಳಿದ್ದಾರೆ. ಸೊ ಕೃಷ್ಣವಿನ್ನ ವಿಚಾಲಯೇತ್. Bewildered by the modes of material nature, the ignorant fully engage themselves in material activities and become attached. But the wise should not unsettle them, although these duties are inferior to the performer's lack of knowledge. Due to the performer's lack of knowledge. ಯಾಕೆಂದರೆ ಅವರು ಅಜ್ಞಾನಿಗಳು ತಪ್ಪು ಮಾಡಿದರೆ ಕ್ಷಮಿಸಬೇಕು. ಆದರೆ ಜ್ಞಾನವಂತರು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸೋವಾಗಿಲ್ಲ. ನೋಯಿಂಗ್ಲಿ ಹ್ಯಾಸ್ ಕಮಿಟೆಡ್ ಕ್ರೈಮ್. ಗೊತ್ತಿದ್ದು ತಪ್ಪು ಮಾಡೋದು ಇನ್ನೂ ದೊಡ್ಡ ಪಾಪ. ಗೊತ್ತಿಲ್ಲದೆ ಚಿಕ್ಕ ಮಕ್ಕಳು ಏನಾದ್ರು ತಪ್ಪು ಮಾಡಿದರೆ ಕ್ಷಮಿಸ್ತೀವಿ, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ. ಅದೇ ದೊಡ್ಡವನಾದ್ಮೇಲೆ ಆ ಮಗು ತಪ್ಪು ಮಾಡಿದರೆ ಬೈತೀವಿ, ಮಾಡಬಾರ್ದು ಹೀಗೆ ಅಂತ. ಯಾಕೆ?
ತಿಳುವಳಿಕೆ ಬಂದಿದೆ, ತಿಳುವಳಿಕೆ ಇದ್ದರೂ ಕೂಡ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು, ತಿದ್ದಬೇಕು. ಕರೆಕ್ಟ್. ಸೊ ಸಿಮಿಲರ್ಲಿ, ಸೊ ಗೊತ್ತಿದ್ದು ತಪ್ಪು ಮಾಡಿದವರು, ಶಾಸ್ತ್ರ ತಿಳ್ಕೊಂಡವರು ತಪ್ಪು ಮಾಡಿದರೆ ಇನ್ನೂ ಮಹಾಪಾಪ. ಬಟ್ ಗೊತ್ತಿಲ್ಲದೆ ಇರೋರು ತಪ್ಪು ಮಾಡಿದರೆ ಅದು ಇಗ್ನೋರೆಂಟ್. ದೆನ್ ಸಮ್ ಪೀಪಲ್ ವಿಲ್ ಸೇ ಲೆಟ್ ಮಿ ರಿಮೇನ್ ಇಗ್ನೋರೆಂಟ್, ಇಗ್ನೋರೆನ್ಸ್ ಇಸ್ ಬ್ಲಿಸ್. ನಾವು ಅಜ್ಞಾನದಲ್ಲಿ ಇರೋಣ, हम ऐसे ही रहेंगे, खाएंगे पिएंगे मज़ा करेंगे, क्लास में आए तो बोलेंगे ये सब पाप है, छोड़ना पड़ेगा. जो क्लास को नहीं आते, हम अज्ञान में खुश है. नहीं, दैट्स कॉल्ड हैप्पीनेस इन मोड ऑफ इग्नोरेंस. ತಮೋಗುಣ का ಸುಖ. ತಮೋಗುಣದಲ್ಲಿ ಕೂಡ ಸುಖ ಇದೆ, ಬಟ್ ಆ ಒಂದು ಸುಖ ಕೇವಲ ಮೋಹ ಅಥವಾ ಇಲ್ಯೂಷನ್ ಮಾತ್ರ, ಭ್ರಮೆ ಮಾತ್ರ, ನಿಜವಾಗ್ಲೂ ಸುಖದಲ್ಲಿಲ್ಲ. ಆದರೆ ಸತ್ವಗುಣದಲ್ಲಿರುವಂಥ ಸುಖ ನಿಜವಾದ ಸುಖ. ಸತ್ವಗುಣದಲ್ಲಿ ಒಬ್ಬ ವ್ಯಕ್ತಿ ಸುಖವನ್ನು, ನಿಜವಾದ ಸುಖವನ್ನು ಸುಖ ಅಂತ ತಿಳ್ಕೊತಾನೆ, ದುಃಖವನ್ನು ದುಃಖ, ಇದು ಸರಿ ಇದು ತಪ್ಪು ಅಂತ ತಿಳುವಳಿಕೆ ಅವನಿಗೆ ಇರುತ್ತೆ. ಆದರೆ ತಮೋಗುಣದಲ್ಲಿ ಏನು ಮಾಡ್ತಾನೆ, ತಪ್ಪನ್ನು ಸರಿ, ಸರಿಯನ್ನು ತಪ್ಪು ಅಂತ ತಿಳ್ಕೊತಾನೆ. ही थिंक्स इज़ राइट. वो सोचता है कि गलत चीज़ सही है, सही चीज़ गलत है. 18 चैप्टर गीता पहुँचेंगे, पता नहीं कब पहुँचेंगे, मगर 18 चैप्टर में ये सब डिटेल्स है. अभी हम 3rd चैप्टर में. ಅಲ್ಲಿ ಕೃಷ್ಣ ಹೇಳ್ತಾನೆ ಸತ್ವಗುಣದ ಸುಖ ಏನು, ತಮಗುಣದ ಸುಖ ಏನು. ಒಂದು ಕಾಲೇಜಲ್ಲಿ ನಾನು ಕ್ಲಾಸ್ ಕೊಡ್ತಾಯಿದ್ದೆ. ಕ್ಲಾಸ್ ಕೊಡುವಾಗ ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ಪ್ರಭುಜಿ ನೀವೆಲ್ಲ ಹೇಳ್ತಾ ಇದ್ದಾರೆ ಹರೇ ಕೃಷ್ಣ ಜಪ ಮಾಡಬೇಕು, ಭಗವದ್ಗೀತಾ ಕ್ಲಾಸ್ ಅಟೆಂಡ್ ಆಗಬೇಕು, ಆದರೆ ಎಫೆಕ್ಟ್ ಬೇಗ ಗೊತ್ತಾಗ್ತಾ ಇಲ್ಲ. ಆದರೆ ಇಂದ್ರ ತಪ್ತಿ ಮಾಡಿದ್ರೆ ಒಂದು ಪೆಗ್ ಹಾಕಿದರೆ ಇಮಿಡಿಯೇಟ್ ಹ್ಯಾಪಿನೆಸ್ ಸಿಗುತ್ತೆ, ಅಥವಾ ಒಂದು ಏನಾದರೂ ಚಾಕ್ಲೇಟ್ ತಿಂದರೆ ಇಮಿಡಿಯೇಟ್ ಸುಖ ಸಿಗುತ್ತೆ. ಸೊ ಐ ಕ್ಯಾನ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್, ಬಟ್ ಹರೇ ಕೃಷ್ಣ ಮಾಡಿ ಯಾವಾಗ ಸುಖ ಅನುಭವ ಆಗುತ್ತೆ. ಸೊ ಹಿ ವಾಸ್ ಟೆಲಿಂಗ್ ದಟ್ ಐ ಫೀಲ್ ದಟ್ ಸೆನ್ಸ್ ಗ್ರಾಟಿಫಿಕೇಷನ್ ಇಸ್ ಬೆಟರ್. ಅದಕ್ಕೆ ನಾನು ಇಂದ್ರ ತಪ್ತಿ ಈಗಲೇ ಮಾಡಬೇಕು. ಸೊ ದೆನ್ ನಾನು ಹೇಳಿದೆ, ತಮೋಗುಣದ ಸುಖ ಏನಿದೆಯಲ್ಲ ಅದು ಮೊದಲು ಚೆನ್ನಾಗಿದೆ ಅಂತ ಅನಿಸುತ್ತೆ, ಇಟ್ ಲುಕ್ಸ್ ವೆರಿ ಗುಡ್, ಬಟ್ ಎಂಡಲ್ಲಿ ಅದು ವಿಷವಾಗುತ್ತೆ. ತಮೋಗುಣದ ಸುಖ ಬಿಗಿನಿಂಗಲ್ಲಿ ಚೆನ್ನಾಗಿ ಅನಿಸುತ್ತೆ, ಆದರೆ ಎಂಡಲ್ಲಿ ಏನಾಗುತ್ತೆ, ವಿಷವಾಗುತ್ತೆ, ದುಃಖ ಕೊಡುತ್ತೆ. ದಟ್ಸ್ ಕಾಲ್ಡ್ ಎತ್ತದಗ್ರೆ ಅಮೃತೋಪಮಂ. ವಿಷಯ ಇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಪಮಂ. ವಿಷಯ ವಸ್ತು ಮತ್ತು ಇಂದ್ರಿಯದ ಸಂಯೋಗದಿಂದ, ಇಂದ್ರಿಯ ಮತ್ತು ಇಂದ್ರಿಯ ವಸ್ತುವಿನ ಸಂಯೋಗದಿಂದ ಆಗುವ ಒಂದು ಸುಖ ಅಮೃತ ಥರ ಅನಿಸುತ್ತೆ, ಪರಿಣಾಮ ವಿಷಮಿವ. ಅದರ ಪರಿಣಾಮ ಏನಾಗುತ್ತೆ, ವಿಷ, ದುಃಖ. ತತ್ ಸುಖಂ ರಾಜಸಂ ಸ್ಮೃತಂ. ಸೊ ದಿಸ್ ಈಸ್ ರಾಜಸಿಕ ಹ್ಯಾಪಿನೆಸ್. ಎತ್ತದಗ್ರೆ ಚಾನುಬಂಧೇ ಚ ಸುಖಂ ಮೋಹನಂ ಆತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ ತಾಮಸಂ ಉದಾಹೃತಂ. ರೈಟ್, ಬಿಗಿನಿಂಗಲ್ಲಿ ಮತ್ತು ಎಂಡಲ್ಲಿ ದಟ್ ಇಸ್ that happiness which is blind to self realization, which is delusion from beginning to end. Tamaguna ka happiness beginning to end is painful, miserable. Rajaguna beginning ಅಲ್ಲಿ ಚೆನ್ನಾಗಿ ಅನಿಸುತ್ತೆ, ಎಂಡಲ್ಲಿ ವಿಷವಾಗುತ್ತೆ. ಆದರೆ ಸತ್ವಗುಣದ ಸುಖ ಹೆಂಗಂದರೆ ಹಿಂದೆ ಬರುತ್ತೆ. ಎತ್ತದಗ್ರೆ ವಿಷಮಿವ, ಬಿಗಿನಿಂಗಲ್ಲಿ ತುಂಬ ಕಷ್ಟ, ಪರಿಣಾಮೆ ಅಮೃತೋಪಮಂ, ಎಂಡಲ್ಲಿ ಸುಖ, ಅಮೃತ. ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಸೊ ಬುದ್ಧಿ ಮತ್ತು ಆತ್ಮಕ್ಕೆ ಆನಂದವನ್ನು ಕೊಡುವುದು, ಇದು ಸಾತ್ವಿಕ. ಸೊ ಉದಾಹರಣೆಗೆ ಬೆಳಿಗ್ಗೆ ಬೇಗ ಹೇಳೋದು, 4 ಗಂಟೆಗೆ ಹೇಳೋದು ತುಂಬ ಕಷ್ಟ, ಇನಿಷಿಯಲಿ ಕಷ್ಟ. ಆದರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಸಹಜವಾಗುತ್ತೆ, ಇಟ್ ಬಿಕಮ್ಸ್ ಹ್ಯಾಪಿನೆಸ್. ರೈಟ್, ಇಲ್ಲಿ ಎಷ್ಟು ಜನ 4 ಗಂಟೆಗೆ ಹೇಳ್ತೀರಾ? ಯಾರಾದರೂ ಇದ್ದಾರಾ? ಓಕೆ. 5 ಗಂಟೆಗೆ? ಓಕೆ. 4 ಗಂಟೆಗೆ ಒಬ್ಬರು ಕಾಯ್ತೀರಿ, 4 ಗಂಟೆಗೆ ಹೇಳ್ತೀರಾ? ವೆರಿ ಗುಡ್. 4 बजे उठते हैं ना? 5 बजे? 5 ज़्यादा हाथ खड़े, मोस्टली माता जी. 6 बजे? 6 बजे लिटिल मोर प्रॉब्लम्स. 7 बजे? 7 बजे छोटे बच्चे हैं ना, छोटे. 8 बजे के? 8 बजे हॉलीडेज़ में बच्चे उठते हैं 8 बजे. स्कूल टाइम 6 o'clock उठ जाते हैं, बट अदर टाइम हॉलीडे टाइम लेट उठते हैं. सो
बिगिनिंग में उठना बहुत डिफ़िकल्ट है, मगर बाद में वो अच्छा बन जाता है. चैंटिंग हरे कृष्णा ऑल्सो बिगिनिंग कब ख़त्म होगा, माला कब ख़त्म होगा ऐसे लगता है, बट बाद में अच्छा लगने लगता है, ಚೆನ್ನಾಗಿ ಅನಿಸುತ್ತೆ. ರೈಟ್, ಎತ್ತದಗ್ರೆ ವಿಷಮಯೋ ಪರಿಣಾಮೇ ಅಮೃತೋಪಮಂ. ಸೊ ಅದಕ್ಕೆ ಯಾರು ಅಜ್ಞಾನದಲ್ಲಿದ್ದಾರೆ ಅವ್ರಿಗೆ ಹೇಳಬೇಕು. ಓಕೆ, ಸೊ ಇಟ್ ಈಸ್ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಮಾಡ್ತಾಯಿರಿ, ಮಾಡ್ತಾ 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 ಅದು ಚೆನ್ನಾಗಿ ಅನಿಸುತ್ತೆ, ಇಟ್ ಬಿಕಮ್ಸ್ ಗುಡ್. ಈಗ ಯಾರಿಗಾದರೂ ಲಿವರ್ ಪ್ರಾಬ್ಲಮ್ ಆಗಿದ್ದರೆ, ಇದು ಏನಂತಾರೆ ಜಾಂಡೀಸ್ ಆದರೆ ಏನು ತಿಂದರೂ ಕಹಿ ಅನಿಸುತ್ತೆ. ರೈಟ್, ಯಾರಿಗಾದ್ರೂ ಆಗಿದೆಯಾ ಜಾಂಡೀಸ್, ಯೆಲ್ಲೋ ಡಿಸೀಸ್ ಆಗಿದೆ, ಏನು ತಿಂದರೂ ಕಹಿ ಅನಿಸುತ್ತೆ. ಅದಕ್ಕೆ ಪರಿಹಾರ ಏನು? ಅದು ಶುಗರ್ ಕೇನ್ ಜ್ಯೂಸ್, ಗನ್ನೆ ಕಾ ಜ್ಯೂಸ್ ಪೀತೆ रहने. ಇನಿಷಿಯಲಿ ಕಹಿ ಅನಿಸುತ್ತೆ, ಬಟ್ ಕುಡಿತಾ 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 ಇಟ್ ಬಿಕಮ್ ಸ್ವೀಟ್, ರೋಗ ಹೊರಟೋಗುತ್ತೆ, ಟೇಸ್ಟ್ ಬರುತ್ತೆ. ಪಿತ್ತೋಪತಪ್ತ ರಸನಸ್ಯ ನರೋಚಿಕಾನು, ಅವಿದ್ಯಾ ಪಿತ್ತ ಉಪತಪ್ತ ರಸನಸ್ಯ ನರೋಚಿಕಾನು. ಯಾವಾಗ ನಾಲಿಗೆಗೆ ಅವಿದ್ಯೆಯ ಏನಂತಾರೆ ರೋಗ ಇದೆ, ಪಿತ್ತ ರೋಗ, ಟೇಸ್ಟ್ ಬರೋದಿಲ್ಲ. ಆದರೆ ಅದು ಚಾಂಟಿಂಗ್ ಮಾಡ್ತಾ 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 ಅದು ಅಜ್ಞಾನ ಅವಿದ್ಯೆ ಹೋಗಿಬಿಡುತ್ತೆ, ಟೇಸ್ಟ್ ಬರುತ್ತೆ. ರೈಟ್, ಸೊ ದಟ್ಸ್ ವಿ ಶುಡ್ ಕೀಪ್ ಚಾಂಟಿಂಗ್ ಕಂಟಿನ್ಯೂಸ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಟೇಸ್ಟ್ ಬರಲಿಲ್ಲ ಅಂದರೆ ಮತ್ತೆ ಮಾಡ್ತಾಯಿರಿ ಮಾಡ್ತಾ 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 ಟೇಸ್ಟ್ ಬರುತ್ತೆ. ಓಕೆ, ಸೊ ಇವತ್ತು ನಾವು 30ನೇ ಶ್ಲೋಕ ಡಿಸ್ಕಸ್ ಮಾಡ್ತೀವಿ. ಕೃಷ್ಣ ಇಲ್ಲಿ ಹೇಳ್ತಾನೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ. ರೈಟ್, ಕೃಷ್ಣ ಹೇಳ್ತಾನೆ ಇಲ್ಲಿ ಅಧ್ಯಾತ್ಮ ಚೇತಸದಲ್ಲಿ, ಮೈ ಅಧ್ಯಾತ್ಮ ಚೇತಸ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ. ನನಗಾಗಿ ಆಧ್ಯಾತ್ಮಿಕ ಚೇತನೆಯಲ್ಲಿ, ಫಸ್ಟ್ ಆಧ್ಯಾತ್ಮಿಕ ಚೇತನೆ ಬೆಳೆಸ್ಕೋಬೇಕು. ಆಧ್ಯಾತ್ಮಿಕ ಚೇತನೆ ಅಂದರೆ ನಾನು ಭಗವಂತನ ದಾಸ, ಭಗವಂತನ ಜಗತ್ತಿನ ಒಡೆಯ, ಜಗತ್ಗೆ ಸ್ವಾಮಿ, ನಾನು ಅವನ ದಾಸ, ಜೀವರ ಸ್ವರೂಪವೇ ಕೃಷ್ಣೆಯರ ನಿತ್ಯ ದಾಸ ನಾನು. ಅಂತಹ ಚೇತನೆ ನಾವು ಬೆಳೆಸ್ಕೋಬೇಕು. ಜನರು ಪ್ರಭುತ್ವ ಚೇತನೆ ಬೆಳೆಸ್ಕೊಂಡಿದ್ದಾರೆ, ನಾನೇ ಪ್ರಭು, ನಾನೇ ಸ್ವಾಮಿ, ನಾನೇ ಮಾಸ್ಟರ್, ನಾನೇ ಕಂಟ್ರೋಲರ್, ನಾನೇ ಎಲ್ಲ ಅಂತ ಒಂದು ಭಾವನೆ ಜನರಿಗಿರುತ್ತೆ. ಆದರೆ ಅಂತಹ ಚೇತನೆಯನ್ನು ಬಿಟ್ಟು ನಾನು ಭಗವಂತನ ದಾಸನಾಗು, ವಿಶೇಷನಾಗು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈ ಶರೀರ. ರೈಟ್, 84 ಲಕ್ಷ ಜೀವರಾಶಿ ದಾಟಿ ಬಂದಿದೆ ಈ ಶರೀರ. ಈ ಶರೀರ ನನ್ನದಲ್ಲ, ತಾನಲ್ಲ, ತನ್ನದಲ್ಲ. ಸೊ ನಥಿಂಗ್ ಇಸ್ ಅವರ್ಸ್. ಈ ಜನ್ಮದಲ್ಲಿ ನಮಗೆ ದೇಹ ಸಿಕ್ಕಿದೆ, ಇದು ನನ್ನ ದೇಹ ಅಂತ ತಿಳ್ಕೊತೀವಿ. ಆದರೆ ಇದು ಪ್ರಕೃತಿ ಕೊಟ್ಟಂಥ ದೇಹ, ಮಣ್ಣಿಂದ ಬಂದಿದೆ, ಮಣ್ಣಾಗುತ್ತೆ. ಒಂದು ಕಾಲದಲ್ಲಿ ಇದು ಮಣ್ಣಾಗುತ್ತೆ, ಮಿಟ್ಟಿ ಮಿಟ್ಟಿ ಬನ್ ಜಾಯೇಗ. ಸೊ ಆಧ್ಯಾತ್ಮಿಕ ಚೇತಸ ಅಂದರೆ ನಾನು ಭಗವಂತನ ದಾಸ, ನಾನು ನನ್ನ ನಿಜವಾದ ಕರ್ತವ್ಯ ಅಂದರೆ ಭಗವಂತನ ಸೇವೆ ಮಾಡೋದು. ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ನಾವು ಮಾಡುವ ಎಲ್ಲ ಕೆಲಸ ಭಗವಂತನಿಗೋಸ್ಕರ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರಿಗೋಸ್ಕರ ಹೇಳ್ತಾ ಇದ್ದಾನೆ? ಸಮ್ಟೈಮ್ಸ್ ಪೀಪಲ್ ಸೇ ಕೃಷ್ಣನಿಗಲ್ಲ ದೇವ್ರಿಗೆ ಮಾಡಿ ಅಂತ. ದೇವ್ರು ಯಾರು? ಕೃಷ್ಣನೇ. ಕೃಷ್ಣ ಕ್ಲಿಯರಿಟಿ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ. ಮಯಿ ಅಂದರೆ ಏನು? ಮೇ, ಹಿಂದಿಯಲ್ಲಿ ಮೇ, ಮುಜ್ಕೋ. मई मीन्स मुझको सारा कर्म समर्पण करो, कृष्ण बोल रहे हैं. बट सम कमेंटेटर्स, कुछ लोग जो गीता लिखते हैं, भाष्य लिखते हैं, वो बोलते हैं, प्रभु जी बहुत गुस्सा होते थे वो पढ़ के. एक लेखक ने लिखा था, कृष्ण इज़ नॉट टेलिंग सरेंडर टू हिम, कृष्ण इज़ टेलिंग कृष्ण के अंदर जो है भगवान, उसको सरेंडर करो. ये तो सत्य ना? ಕೃಷ್ಣನೊಳಗೆ ಯಾರು ಕೂತಾರೆ? ಇನ್ನೊಬ್ರು ಯಾರು ಕೂತಿದ್ದಾರಾ? ಕೃಷ್ಣ ಇಸ್ ಕ್ಲಿಯರ್ಲಿ ಟೆಲಿಂಗ್ ಮಯಿ ಸರ್ವಾಣಿ ಕರ್ಮಾಣಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ವೆರಿ ಕ್ಲಿಯರ್ಲಿ ಕೃಷ್ಣ ಮೀ ಎಷ್ಟು ಸಲ ಹೇಳ್ತಾನೆ. ಮನ್ಮನ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ನನಗೆ ನಮಸ್ಕಾರ ಮಾಡು, ನನ್ನ ಭಕ್ತನಾಗು, ನನ್ನ ಪೂಜೆ ಮಾಡು. ಇಷ್ಟೆಲ್ಲ ಡೈರೆಕ್ಟಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಬಟ್ ಕೆಲವೊಬ್ಬರು ಲೇಖಕರು, ಬುದ್ಧಿವಂತರು ಏನು ಮಾಡ್ತಾರೆ? ಅದನ್ನು ಚೇಂಜ್ ಮಾಡಿಬಿಡ್ತಾರೆ.
Krishna is not telling surrender to me, Krishna is telling surrender to somebody within him, God within him. अरे कृष्णा इज ओनली गॉड. अगर कृष्णा बोलते तो क्लियरली बोल देते ना, मेरे अंदर एक भगवान है उसको सरेंडर करो. ऐसे बोलेगा? नहीं बोले ना. एंड कृष्णा टेल्स क्लियरली इन भगवद्गीता, अहम सर्वस्य प्रभुः, ನನ್ನಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ, ಹೊರ ಹೊಮ್ತಾ ಇದೆ. ಕೃಷ್ಣ ಭಗವದ್ಗೀತೆ ಮತ್ತಃ ಪರತರಂ ನಾನ್ಯತ್, ನನಗಿಂತಲೂ ಮೇಲೆ ಯಾರೂ ಇಲ್ಲ, ನಾನೇ ದೊಡ್ಡವನು. ಈ ಜಗತ್ತಿನಲ್ಲಿ ನೋಡ್ತೀವಿ, ಒಬ್ಬರ ಮೇಲೆ ಇನ್ನೊಬ್ಬರಿದ್ದಾರೆ. ಮಕ್ಕಳ ಮೇಲೆ ತಂದೆ ತಾಯಿ ಇರ್ತಾರೆ, ತಂದೆ ತಾಯಿ ಮೇಲೆ ಅವ್ರ ತಂದೆ ತಾಯಿ ಇರ್ತಾರೆ, ಅವ್ರ ತಂದೆ ತಾಯಿ ಅಜ್ಜ ಮುತ್ತಜ್ಜ ಯಾರೂ ಇರ್ತಾರೆ. ಅಥವಾ ಆಫೀಸಲ್ಲಿ ಎಂಪ್ಲಾಯಿ ಮೇಲೆ ಬಾಸ್ ಇರ್ತಾರೆ, ಬಾಸ್ ಮೇಲೆ ಸಿ ಒ ಇರ್ತಾನೆ, ಸಿ ಒ ಮೇಲೆ ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಮೇಲೆ ಪ್ರೈಮ್ ಮಿನಿಸ್ಟರ್ ಇದ್ದಾನೆ, ರೈಟ್? ಈ ರೀತಿ ಒಬ್ಬರ ಮೇಲೆ ಒಬ್ಬರು ಇರ್ತಾರೆ. ಫೈನಲಿ ಗಾಡ್. ಯಾರ ಮೇಲೆ ಯಾರೂ ಇಲ್ಲ, ಅವರೇ ದೇವರು. ಮತ್ತಃ ಪರತರಂ ನ ಅನ್ಯತ್. ಕೃಷ್ಣನಿಗೆ ಇನ್ನೊಂದು ಹೆಸರು ಅಸಮ ಊರ್ಧ್ವ. ಕೃಷ್ಣನಿಗೆ ಸಮನಾದವರು ಯಾರೂ ಇಲ್ಲ, ಕೃಷ್ಣನನ್ನು ಮೀರಿದವರು ಯಾರೂ ಇಲ್ಲ. ಉನ್ಕೆ ಸಮಾನ್ ಕೋಯಿ ನಹೀ ಹೈ, ಉನ್ಕೆ ಊಪರ್ ಕೋಯಿ ನಹೀ ಹೈ. ಅಂತಹ ವ್ಯಕ್ತಿಯೇ ದೇವರು. ನಾವು ನಮ್ಮ ಪ್ರಯತ್ನದಿಂದ ಇಂತಹ ವ್ಯಕ್ತಿಯನ್ನು ಹುಡುಕಬೇಕಂದ್ರೆ ಸಾಧ್ಯವಿಲ್ಲ. कितने लोगों को पूछेंगे आपके ऊपर कोई है क्या, आपके ऊपर कोई है क्या? सबके ऊपर कोई ना कोई हो रहेगा ही. So this is called as experimental knowledge. Experimental knowledge cannot lead us to the right conclusion. Speculation. ಊಹಾಪೋಹದಿಂದ ನಾವು ಸತ್ಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಅದಕ್ಕೆ ಶಾಸ್ತ್ರ ಓದಬೇಕು. ಶಾಸ್ತ್ರದಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ, ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಸುಪ್ರೀಂ ಲಾರ್ಡ್ ಇಸ್ ಕೃಷ್ಣ, ರೈಟ್? ಈ ಮಾತನ್ನು ಯಾರೂ ನಕಾರಿಸೋಕ್ಕಾಗೋದಿಲ್ಲ. ನೋಬಡಿ ಕ್ಯಾನ್ ಡಿಫೀಟ್ ದಿಸ್ ಸ್ಟೇಟ್ಮೆಂಟ್. ಎಲ್ಲ ಶಾಸ್ತ್ರದಲ್ಲಿ ಇದೇ ಹೇಳ್ತಾರೆ. ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ. ಎಮಂಗ್ ಆಲ್ ದ ದೇವದಾಸ್, ಕೃಷ್ಣ ಇಸ್ ಸುಪ್ರೀಂ. ಕೃಷ್ಣನ ಆರಾಧನೆ ಯಾರು ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಹೇ ಕೃಷ್ಣ, ನೀನೇ ಭಗವಂತ, ನೀನೇ ಸುಪ್ರೀಂ ಅಂತ ಅರ್ಜುನ ಹೇಳ್ತಾನೆ. ಆಹುಸ್ತ್ವಾಂ ಋಷಯ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿಮೆ. ಅರ್ಜುನ ಹೇಳ್ತಾನೆ, ನಾನು ಹೇಳ್ತಾ ಇಲ್ಲ ಇದನ್ನು, ಎಲ್ಲ ಋಷಿಗಳಾದಂಥ ಅಸಿತ, ದೇವಲ, ವ್ಯಾಸ, ನಾರದರೆಲ್ಲರೂ ನೀವೇ ದೇವರು ಅಂತ ಹೇಳ್ತಾ ಇದ್ದಾರೆ. ನನ್ನ ಅನಿಸಿಕೆ ನಾನು ಹೇಳ್ತಾ ಇಲ್ಲ, ಎಲ್ಲ ಋಷಿಗಳ ಅನಿಸಿಕೆ ಹೇಳ್ತಾ ಇದ್ದೀನಿ ಅಂತ ಅರ್ಜುನ ಹೇಳ್ತಾನೆ. ಸಬ್ ಲೋಗ್ ಬೋಲ್ರೆ ಸ್ವಯಂ. ಮತ್ತು ನೀನೇ ಹೇಳಿದೆಯಾ ನಾನೇ ದೇವರು ಅಂತ. ಜಸ್ಟ್ ಬಿಫೋರ್ ದಿಸ್ ಕೃಷ್ಣ ಸೈಡ್ ಅಹಂ ಸರ್ವಸ್ಯ ಪ್ರಭು, ನಾನೇ, ನನ್ನಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ ಅಂತ. ಅಹಂ ಆದಿರ್ಹಿ ದೇವಾನಾಂ ಮನುಷ್ಯಾಣಾಂ ಚ ಸರ್ವಶಃ. ಕೃಷ್ಣ ಸೇಸ್, ನಾನು ಎಲ್ಲ ದೇವತೆಗಳಿಗೆ ಮೂಲ. ಐ ಆಮ್ ದ ಒರಿಜಿನಲ್ ಗಾಡ್. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯಸ್ತವೈಹಿ. ರೈಟ್? ಯಾರನ್ನು ಬ್ರಹ್ಮ, ವರುಣ, ಇಂದ್ರ, ರುದ್ರ, ಮರುದರು ಎಲ್ಲರೂ ಆರಾಧನೆ ಮಾಡ್ತಾರೆ. ಮತ್ತು ಎಲ್ಲ ವೇದಗಳು ಭಗವಂತನ ಸ್ತುತಿ ಮಾಡ್ತಾರೆ. ರೈಟ್? ವೇದೇ ಸಾಂಗ್ ಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಹ. ಎಲ್ಲ ವೇದಗಳು, ಛಂದಸ್ಸುಗಳು, ಉಪನಿಷತ್ಗಳು ಭಗವಂತನ ಸ್ತುತಿಯನ್ನು ಮಾಡ್ತವೆ. ಧ್ಯಾನ ಅವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಯೋಗಿಗಳು ದೀರ್ಘಕಾಲ ಕೂತ್ಕೊಂಡು ತಪಸ್ಸು ಮಾಡ್ತಾರಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ದಾರೆ. ಯಾರ ಮೇಲೆ ಧ್ಯಾನ ಮಾಡ್ತಾ ಇದ್ದಾರೆ? ಹಾಂ, ಯೋಗಿಗಳು ಯಾರ ಮೇಲೆ ಧ್ಯಾನ ಮಾಡ್ತಾ ಇದ್ದಾರೆ? ಕನ್ಫ್ಯೂಷನ್. ಪರಮಾತ್ಮ. ಪರಮಾತ್ಮ ಯಾರು? ಚತುರ್ಭುಜ ವಿಷ್ಣು ರೂಪ ಪರಮಾತ್ಮ. ಧ್ಯಾನ ಅವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ. ಮನಸ್ಸಲ್ಲಿ ನೋಡ್ತಾರೆ. ಪತಾಂಜಲಿ ಯೋಗ ಸೂತ್ರದ ಪ್ರಕಾರ ಯೋಗ ಪದ್ಧತಿಯ ಗುರಿ ಏನು? ಕೇವಲ ಮೂಗೊತ್ತೋದಲ್ಲ. ಕೆಲವರು ಯೋಗ ಅಂದರೆ ಮೂಗೊತ್ತೋದು, ಹಿಂಗೆ ಕೂತ್ಕೊಳ್ಳೋದು, ತಲೆ ತೆಳಗೆ ಮಾಡೋದು, ಕಾಲು ಮೇಲೆ ಮಾಡೋದು, ಏನೋ ಎಕ್ಸಸೈಸ್ ಮಾಡೋದು, ಇದು ತಿಳ್ಕೊತಾರೆ. ಬೆಳಗ್ಗೆ ನೋಡ್ತೀವಿ ಪಾರ್ಕಲ್ಲಿ ಕೂತ್ಕೊಂಡು ಜನ ಏನೇನೋ ಮಾಡ್ತಾ ಇರ್ತಾರೆ, ಅದೇ ಯೋಗ ಅಂತ ತಿಳ್ಕೊತಾರೆ. ಅಲ್ಲ, ಅದು ಯೋಗದ ಒಂದು ಹಂತ ಮಾತ್ರ. ಯೋಗದಲ್ಲಿ ಹಲವಾರು ಹಂತಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ. 4ನೇ ಹಂತ ಪ್ರಾಣಾಯಾಮ, ಉಸಿರಾಡೋದು. ಪ್ರಾಣಾಯಾಮ, ಪ್ರೊಸೆಸ್ ಆಫ್ ಬ್ರೀತಿಂಗ್. ಅದರ ನಂತರ ಧಾರಣ, ಧ್ಯಾನ, ಸಮಾಧಿ. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸಮಾಧಿ ಸ್ಥಿತಿ ತಲುಪಬೇಕು. ಸಮಾಧಿ ಅಂದರೆ ಏನು?
ಮನಸ್ಸು ಶಾಂತವಾಗಿದೆ. ಪ್ರಾಣಾಯಾಮ ಮಾಡಿ ಪ್ರತ್ಯಾಹಾರದಿಂದ ಮನಸ್ಸು ಶಾಂತವಾಗಿದೆ. ಮನಸ್ಸಲ್ಲಿ ಯಾವುದೇ ಕಲಂಕ ವಿಚಲನೆ ಇಲ್ಲ. ಅಂತಹ ಶಾಂತವಾದ ಮನಸ್ಸಿನಲ್ಲಿ ಭಗವಂತ ವಿಷ್ಣುವನ್ನು ಧ್ಯಾನ ಮಾಡೋದು. ಪತಂಜಲಿ ಯೋಗ ಸೂತ್ರದ ಪ್ರಕಾರ ರೈಟ್, ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ಚಿತ್ತದಲ್ಲಿರುವಂತಹ ಎಲ್ಲ ಕೆಟ್ಟ ವಾಸನೆಗಳನ್ನು ತೆಗೆದುಹಾಕುವಂಥ ಒಂದು ಪದ್ಧತಿ. ಹೃದಯದಿಂದ ಎಲ್ಲ ವಾಸನೆಗಳು ಹೋದ ಮೇಲೆ, ಕೆಟ್ಟ ಆಲೋಚನೆಗಳು ಹೋದ ಮೇಲೆ ಒಳಗಡೆ ಯಾರು ಕಾಣಿಸ್ತಾರೆ? ಭಗವಂತ. ಎಂತಹ ರೂಪ? ಚತುರ್ಭುಜ ರೂಪ. ಅಂತಹ ರೂಪದಲ್ಲಿ ಭಗವಂತನನ್ನು ನೋಡಬೇಕು ನಾವು. ಅದು ಬರೀ ಯೋಗ ಮಾಡಿ ಭಗವಂತ ಕಾಣಿಸಿಲ್ಲ ಅಂದರೆ ಅದು ಪರಿಪೂರ್ಣ ಆಗಲಿಲ್ಲ. ವಿ ಆರ್ ನಾಟ್ ರೀಚ್ ದ ಅಲ್ಟಿಮೇಟ್ ಯೋಗ ಸಿಸ್ಟಮ್, ರೈಟ್. ಸೊ ಯೋಗಿಗಳು ಎಂ ಬ್ರಹ್ಮ ಅವರು ಧ್ಯಾನ ಅವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಎಂ ಯೋಗಿನಃ ಯಸ್ಯ ಅಂತಂ ನ ವಿದು ಸುರಾಸುರಗಣ ದೇವಾಯ ತಸ್ಮೈ ನಮಃ. ಮತ್ತು ಕೃಷ್ಣನ ಅಂತ ಯಾರಿಗೂ ಗೊತ್ತಿಲ್ಲ. ಕೃಷ್ಣನ ಶಕ್ತಿ, ಕೃಷ್ಣನ ಗುಣಗಳು, ಅವರ ಧಾಮ ಯಾರೂ ಅದರ ಅಳತೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಇಲ್ಲಿವರೆಗೂ. ಅಂತಹ ಶ್ರೇಷ್ಠವಾದ ದೇವರು ಕೃಷ್ಣ, ಟಾಪ್ ಮೋಸ್ಟ್. ದಿಸ್ ವಾಟ್ ದೇ ಆರ್ ಟೆಲಿಂಗ್. ಸೊ ಇಟ್ಸ್ ಕಾಲ್ಡ್ ಅಧ್ಯಾತ್ಮ ಚೇತಸ. ಭಗವಂತನ ದಿವ್ಯ ಗುಣಗಳನ್ನು ಮತ್ತು ಭಗವಂತನ ಪೊಸಿಷನನ್ನು, ನಮ್ಮ ಪೊಸಿಷನನ್ನು ತಿಳ್ಕೊಳ್ಳೋದು ಆಧ್ಯಾತ್ಮಿಕ. ಅಂತಹ ಪೊಸಿಷನ್ ಗೊತ್ತಾದ ಮೇಲೆ ನಾವು ಭಗವಂತನಿಗೆ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಂದರೆ ಅರ್ಪಿಸೋದು. ಎಲ್ಲವನ್ನು ಭಗವಂತನಿಗೆ ಅರ್ಪಿಸಬೇಕು. ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಇಲ್ಲಿ ಅರ್ಜುನನ ಕಾರ್ಯ ಏನಾಗಿತ್ತು? ಯುದ್ಧ ಮಾಡೋದು. ಯುದ್ಧ ಕೂಡ ಭಗವಂತನಿಗೋಸ್ಕರ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ, ರೈಟ್. ಕರ್ಮಾಣಿ ನಿರಾಶೀ ನಿರ್ಮಮೋ ಭೂತ್ವ ನಿರಾಶೀ ನಿರ್ಮಮಃ ವಿಗತಜ್ವರ ಭೂತ್ವ ಯುದ್ಧಸ್ವ. ಹೇಗೆ ಯುದ್ಧ ಮಾಡಬೇಕು? ಈ 3 ವಿಷಯಗಳನ್ನು ಗಮನಿಸಬೇಕು. ನಿರಾಶಿ ಅಂದರೆ ಈ ಯುದ್ಧ ಮಾಡಿದ ಮೇಲೆ ಇದರಿಂದ ಬರೋ ಫಲದ ಅಪೇಕ್ಷೆ ಇಟ್ಕೋಬಾರ್ದು. ಜನರಲ್ಲಿ ಸಾಮಾನ್ಯವಾಗಿ ನಾವೇನೇ ಕೆಲಸ ಮಾಡಿದ್ರು ಅದರ ಫಸ್ಟ್ ನೋಡ್ತೀವಿ ಇದರಿಂದ ಫಲ ಏನು ಸಿಗುತ್ತೆ ಅಂತ. ಯಾವುದೋ ಒಂದು ಬಿಸ್ನೆಸ್ ಈ ಥರಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ ಎಷ್ಟು ಬರ್ಬೋದು ಅಂತ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಕೃಷ್ಣ ಹೇಳ್ತದೆ, ಡೋಂಟ್ ಥಿಂಕ್ ಆಫ್ ರಿಸಲ್ಟ್. ಅರ್ಜುನನಿಗೆ ಶಂಕೆ ಬಂದಿರ್ಬೋದು ಮನಸ್ಸಲ್ಲಿ, ಈ ಮೇ ಬಿ ಡೌಟ್ಫುಲ್, ನಾನು ಗೆದ್ದಿದ್ದೀನೋ ಅಥವಾ ಸೋಲ್ತೀನೋ, ವಿಲ್ ಐ ವಿನ್ ಆರ್ ಲೂಸ್. ಹಿ ವಾಸ್ ಡೌಟ್ಫುಲ್. ಡೋಂಟ್ ಥಿಂಕ್ ಆಫ್ ದಟ್. ಆಶೆ ಇಟ್ಕೋಬೇಡ. ನಿನ್ನ ಕರ್ತವ್ಯ ಕೆಲಸ ಮಾಡು. ಇನ್ನೊಂದು ಉದಾಹರಣೆ, ಮಕ್ಕಳು ಚಿಕ್ಕವರಾಗಿರ್ತಾರೇನು, ತಂದೆ ತಾಯಿ ಕರ್ತವ್ಯ ಏನು? ಮಕ್ಕಳನ್ನು ಬೆಳೆಸೋದು. ಇವನು ದೊಡ್ಡವನಾದ್ಮೇಲೆ ಏನಾಗ್ತಾನೆ, ಏನು ಮಾಡ್ತಾನೆ, ಅದು ಕಂಟ್ರೋಲಲ್ಲಿಲ್ಲ. ಅದು ಕರ್ತವ್ಯ ಏನು? ಅವರಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಕಲ್ಚರ್ ಅದನ್ನು ಕೊಡೋದು ತಂದೆ ತಾಯಿ ಕರ್ತವ್ಯ. ಅಷ್ಟು ಕೊಟ್ಟು ಅವ್ರನ್ನ ಬೆಳೆಸಿದರೆ ನಿಮ್ಮ ಕರ್ತವ್ಯ ಮುಗಿತು. ಕರ್ತವ್ಯದ ಮೇಲೆ ನಾವು ಹೆಚ್ಚು ಒತ್ತು ಕೊಡಬೇಕು. ಅದರ ಫಲದ ಬಗ್ಗೆ ಅಷ್ಟು ಅಪೇಕ್ಷೆ ಇಟ್ಕೋಬಾರ್ದು, ರೈಟ್. ಸೊ ಶಾಸ್ತ್ರದಲ್ಲಿ ನೋಡ್ತೀವಿ, ಅಂಗ ಅಂತ ಒಬ್ಬ ರಾಜ ಇದ್ದ. ಅವನ ಮಗನ ಹೆಸರು ವೇಣ. ತುಂಬ ತಪಸ್ಸು ಮಾಡಿ ವೇಣ ಮಗನನ್ನು ಪಡ್ಕೊಂಡ ಅಂಗ. ಆದರೆ ವೇಣ ಏನೋ ಅಂಗ ಮಹಾರಾಜನ ದುರ್ಭಾಗ್ಯ, ತುಂಬ ಕೆಟ್ಟ ಮಗ. ತಂದೆ ಹೇಳಿದ್ದು ಕೇಳ್ತಾನೇ ಇರಲಿಲ್ಲ. ತುಂಬ ತುಂಟಾಟ ಮಾಡ್ತಾಯಿದ್ದ. ಎಷ್ಟರ ಮಟ್ಟಿಗೆ ಅಂದರೆ ಕೆಲವೊಮ್ಮೆ ತುಂಬ ಕ್ರೂರತನ ಕೂಡ ಮಾಡ್ತಾಯಿದ್ದ. ಆಟ ಆಡ್ತಾ ಮಕ್ಕಳನ್ನ ಕೊಂದುಬಿಡ್ತಾಯಿದ್ದ ಚಿಕ್ಕವನಿದ್ದಾಗ, ಬಾಲ್ಯಾವಸ್ಥೆಯಲ್ಲಿ. ಸೊ ಹೀ ಟ್ರೈಡ್ ಇಸ್ ಬೆಸ್ಟ್ ಟು ಡೂ ಇಸ್ ಡ್ಯೂಟಿ. ಅವನಿಗೆ ಬುದ್ಧಿವಾದ ಹೇಳಿದ, ಮಂತ್ರಿಗಳಿಂದ ಹೇಳಿಸ್ದ, ಗುರುಗಳಿಂದ ಹೇಳಿಸ್ದ, ಟ್ರೈನಿಂಗ್ ಕೊಡೋಕ್ಕೆ ಪ್ರಯತ್ನ ಪಟ್ಟ, ತಾನು ಮಾಡಬೇಕಾದ್ದನ್ನೆಲ್ಲ ಮಾಡ್ದ. ಆದರೂ ವೇಣ ಬದಲಾಗಲಿಲ್ಲ. ಆಗ ತಂದೆ ಏನು ಮಾಡ್ತಾನೆ, ನಾನು ಮಗ ಬೇಕು ಅಂತ ಇಷ್ಟು ತಪಸ್ಸು ಮಾಡಿ ಮಗನನ್ನು ಪಡ್ಕೊಂಡೆ, ಇಂಥ ಮಗ ಸಿಕ್ಬಿಟ್ಟ ನನಗೆ. ಬಟ್ ಕೆಟ್ಟ ಮಗ ಕೂಡ ಒಳ್ಳೆಯವನು. ಹೇಗೆ? ಯಾಕೆಂದರೆ ಅವನು ವಿರಕ್ತಿಗೆ ಕಾರಣ ಆಗ್ತಾನೆ. ಹಿ ಬಿಕಮ್ಸ್ ಕಾಸ್ ಆಫ್ ವಿರಕ್ತಿ. ಆಯಿತು, ಈಗ ನಾನು ಮಾಡಿದ್ದೆಲ್ಲ ಕೆಲಸ ಮುಗೀತು, ಅವ್ನು ನನ್ನ ಮಾತು ಕೇಳ್ತಾ ಇಲ್ಲ, ನಾನು ನನ್ನ ದಾರಿ ನೋಡ್ಕೊತೀನಿ ಅಂತ ಅವರು ಕಾಡಿಗೆ ತಪಸ್ಸು ಮಾಡೋಕ್ಕೆ ಹೋಗ್ಬಿಟ್ರು. ರಿಟೈರ್ಮೆಂಟ್ ತೊಗೊಂಡು ಅವ್ರು ತಮ್ಮ ದಾರಿ ನೋಡ್ಕೊಂಬಿಟ್ರು. ಯಾಕೆಂದರೆ ನಾವು ಅಟ್ಯಾಚ್ಡ್ ಆಗಿರೋಕ್ಕೆ ಸಾಧ್ಯವಿಲ್ಲ. ಎಷ್ಟೋರ್ಗೂ ಅಂತ ಅಟ್ಯಾಚ್ಡ್ ಆಗಿರೋದು. ಕರ್ತವ್ಯ ಮುಗಿಸ್ಬೇಕು, ಮುಂದೆ ಹೋಗ್ತಾ ಇರಬೇಕು. ಭಗವದ್ಗೀತೆ ಅದೇ ತಿಳಿಸುತ್ತೆ ನಮಗೆ. ಭಗವದ್ಗೀತೆ ಡಸಂಟ್ ಟೀಚ್ ಅಟ್ಯಾಚ್ಮೆಂಟ್. ಆಸಕ್ತಿ, ನಿರಾಸಕ್ತಿಯನ್ನು ಕಲಿಸ್ತಾ ಇದೆ ಭಗವದ್ಗೀತೆ. ಯಾಕಂದರೆ ಆಸಕ್ತಿಯೇ ದುಃಖಕ್ಕೆ ಕಾರಣ.
Attachments and expectations are the cause of sufferings. Somebody is not attached, does not expect, he is happy. ಅರ್ಥ ಆಗ್ತಾಯಿದೆ ಪಾಯಿಂಟು? ಆಶಾ ಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಏಕಾದಶ ಸ್ಕಂದದಲ್ಲಿ ಪಿಂಗಳ ಹೇಳ್ತಾಳೆ ಈ ಶ್ಲೋಕವನ್ನು. ಆಶಾ ಹಿ ಪರಮಂ ದುಃಖಂ. ಯಾರಲ್ಲಿ ತುಂಬ ಅಪೇಕ್ಷೆಗಳಿವೆ ತುಂಬ ದುಃಖಿತರಾಗಿರ್ತಾರೆ. ಯಾಕೆಂದರೆ ಈ ಭೌತಿಕ ಜಗತ್ತಿನ ರೀತಿ ಹೆಂಗಂದರೆ ನಮ್ಮ ಅಪೇಕ್ಷೆಗಳು ಯಾವಾಗಲೂ ಫುಲ್ಫಿಲ್ ಆಗೋದಿಲ್ಲ. ಕೆಲವೊಮ್ಮೆ 100ರಲ್ಲಿ ಒಂದು ಅಪೇಕ್ಷೆ ಫುಲ್ಫಿಲ್ ಆಗ್ಬೋದು, ಬಟ್ 99 ವಿಲ್ ನಾಟ್ ಬಿ ಫುಲ್ಫಿಲ್ಡ್. ಅದೇ ರೀತಿ ಈ ಜಗತ್ತು ಡಿಸೈನ್ ಆಗಿದೆ. ಎಲ್ಲರಿಗೂ ಫಸ್ಟ್ ರ್ಯಾಂಕ್ ಬರಬೇಕಂತ ಆಸೆ ಇರುತ್ತೆ, ರೈಟ್? ಸ್ಟೂಡೆಂಟ್ಸ್ ಎವ್ರಿಬಡಿ ವಾಂಟ್ಸ್ ಫಸ್ಟ್ ರ್ಯಾಂಕ್, ಬಟ್ ಎಷ್ಟು ಜನರಿಗೆ ಸಿಗುತ್ತೆ? ಸ್ಕೂಲಲ್ಲಿ ಒಬ್ಬನಿಗೆ ಮಾತ್ರ 100ರಲ್ಲಿ ಒಬ್ಬನಿಗೆ ಫಸ್ಟ್ ರ್ಯಾಂಕ್ ಸಿಗುತ್ತೆ, ಉಳಿದವರೆಲ್ಲ ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ವಾಟ್ ಯುವರ್ ಪೊಸಿಷನ್. ಸೊ ಇಫ್ ಎವ್ರಿಬಡಿ ಎಕ್ಸ್ಪೆಕ್ಟ್ ಟು ಬಿ ಫಸ್ಟ್, ದೆನ್ 1% ಇಸ್ ಹ್ಯಾಪಿ, 99 ಆರ್ ಅನ್ಹ್ಯಾಪಿ. ಕ್ರಿಕೆಟ್ ಮ್ಯಾಚಲ್ಲಿ ಎಲ್ಲರೂ ಟ್ರಾಫಿ ಗೆದ್ದಿಬೇಕಂತಾರೆ, ಆದರೆ ಎಷ್ಟು ಜನರಿಗೆ ಸಿಗುತ್ತೆ ಟ್ರಾಫಿ? ಒಬ್ಬರಿಗೆ ಸಿಗುತ್ತೆ. ಉಳಿದ ಎಲ್ಲ ಟೀಮ್ಸು ನಿರಾಶ. ಆಶಾ ಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಶ್ರೀಮದ್ ಭಾಗವತದ ವಾಕ್ಯ. ಸೊ ಭಗವದ್ಗೀತಾ ಇಸ್ ಟೀಚಿಂಗ್ ಗಿವ್ ಅಪ್ ಎಕ್ಸ್ಪೆಕ್ಟೇಷನ್ಸ್. ಎಕ್ಸ್ಪೆಕ್ಟೇಷನ್ ಬಿಡಬೇಕು ಅಂತಂದರೆ ಡ್ಯೂಟಿ ಬಿಡೋದಂತ ಅಲ್ಲ, ಡ್ಯೂಟಿ ಮಾಡಿ ಅಂತಾರೆ. ನಿಮ್ಮ ಕರ್ತವ್ಯ ಮಾಡಿ, ಆದರೆ ಕರ್ತವ್ಯದಿಂದ ಬರುವಂಥ ರಿಸಲ್ಟ್ ಬಗ್ಗೆ ಅಪೇಕ್ಷೆ ಪಡಬೇಡಿ. ನಿಮ್ಮ ಕರ್ತವ್ಯದಲ್ಲಿ 100% ಎಫರ್ಟ್ ಕೊಡಿ. ನಾನು ಫಸ್ಟ್ ರ್ಯಾಂಕ್ ಬರೋದಿಲ್ಲ, ಸೆಕೆಂಡ್ ರ್ಯಾಂಕ್ ಬರ್ತೀನಿ, ಎಕ್ಸಾಮ್ ಬರೆಯೋದಿಲ್ಲ, ಬುಕ್ ಕ್ಲೋಸ್. ವಾಟ್ ಈಸ್ ದಿಸ್? ದಿಸ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಬೈ ಕೃಷ್ಣ. ಡ್ಯೂಟಿ ಮಾಡಬೇಕು, ಎಷ್ಟು ಆಗುತ್ತೋ ಅಷ್ಟು ಶ್ರಮಪಟ್ಟು ಕೆಲಸ ಮಾಡಬೇಕು, ಡ್ಯೂಟಿ ಮಾಡಬೇಕಂತ ಕೃಷ್ಣ ಹೇಳ್ತಾನೆ. ಆದರೆ ಅಪೇಕ್ಷೆ, ಫಲಾಪೇಕ್ಷೆ ಬಿಟ್ಬಿಡ್ಬೇಕು. ಕರ್ಮಣ್ಯೇವಾಧಿಕಾರಸ್ಥೆ, ರೈಟ್? ಎಲ್ಲರಿಗೂ ಗೊತ್ತಿದೆ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ಥೆ, ಕರ್ಮಣಿ ಏವ ಅಧಿಕಾರ ತೇ. ನಿನ್ನ ಅಧಿಕಾರ ಏನು? ಕರ್ಮ ಮಾಡೋದು. ಮಾ ಫಲೇಶು ಕದಾಚನ. ಆದರೆ ಕರ್ಮ ಫಲದ ಅಧಿಕಾರ ನಿನಗಿಲ್ಲ. ಕರ್ಮ ಮಾಡೋರಿಗೆ ಅಧಿಕಾರ ಇದೆ, ಆದರೆ ಫಲದ ಅಧಿಕಾರ ನಿನಗಿಲ್ಲ. ಯಾಕೆಂದರೆ ಫಲ ಕೊಡುವವನು ಬೇರೆ ಒಬ್ಬ, ಬೀಜ ಬಿತ್ತುವವನು ರೈತ, ಗಾಳಿ ಮಳೆ ಬಿಸಿಲು ಕೊಡುವವನು ದೇವರು. ಸೊ ನಿನ್ನ ಕೆಲಸ ನೀನು ಮಾಡಿದ್ಯಾ, ಉಳಿದ ಕೆಲಸ ಭಗವಂತ ಮಾಡ್ತಾನೆ. ಸೊ ಕರ್ಮಫಲದ ಅಧಿಕಾರ ನಿನಗಿಲ್ಲ. ಎಷ್ಟು ಕೊಡ್ತಾನೋ ಅಷ್ಟು ಸ್ವೀಕರಿಸು. ಮಾ ಕರ್ಮಫಲ ಹೇತುರ್ಭೂರ್. ನಾನು ಬೀಜ ಬಿತ್ತಿದ್ದೀನಿ, ನಾನು ಬೆಳೆದಿದ್ದೀನಿ, ಸೊ ಈ ಫಸಲೆಲ್ಲ ನನ್ನ ಕಾರಣದಿಂದ ಬಂದಿದೆ. ನಾನು ಓದಿದ್ದೀನಿ, ನಾನು ಫಸ್ಟ್ ರ್ಯಾಂಕ್ ಪಡೆದಿದ್ದೀನಿ, ಐ ಆಮ್ ದ ಡೂವರ್. ನೋ, ಕೃಷ್ಣ ಸೇಸ್ ಮಾ ಕರ್ಮಫಲ ಹೇತು ಭೂ. ಕರ್ಮಫಲದ ಹೇತು ನೀನಲ್ಲ. ಮಾ ಮೀನ್ಸ್ ನಾಟ್. ಯು ಆರ್ ನಾಟ್ ದ ಕಾಸ್ ಆಫ್ ಯುವರ್ ರಿಸಲ್ಟ್ಸ್. ದೆನ್ ವಾಟ್? ಮಾತೇ ಸಂಗೋಸ್ತ್ವ ಕರ್ಮಣಿ, ರೈಟ್? ಮಾ ಅಕರ್ಮಣಿ. ಡೋಂಟ್ ಸ್ಟೇ ವಿದೌಟ್ ಡೂಯಿಂಗ್ ಡ್ಯೂಟಿ. ಕರ್ತವ್ಯ ಮಾಡು. ಯಾವ ರೀತಿಯಲ್ಲಿ? ನಿರಾಶೀಹಿ. ಆ ಫಲದ ಅಪೇಕ್ಷೆ ಇಲ್ಲದೆ ನೀನು ಕೆಲಸ ಮಾಡು. ನಾವಿಲ್ಲಿ ಭಗವಂತನ ಸೇವೆ ಮಾಡ್ತೀವಿ. ಹೇಗೆ ಮಾಡಬೇಕು ನಾವು ಸೇವೆ? ಏನು ಅಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕು. ನಾವು ಭಗವಂತನ ದಾಸರು, ಸೇವೆ ಮಾಡ್ತಾ ಇರಬೇಕು. ಆ ಸೇವೆ ಮಾಡಿದ್ರಿಂದ ಏನು ಅಪೇಕ್ಷೆ ಇಟ್ಕೋಬಾರ್ದು ನಾವು. ಓಕೆ, ನಾನು ಭಗವಂತನಿಗೆ ಎಕ್ಸಾಮ್ಗಿಂತ ಮುಂಚೆ ಎಲ್ಲರೂ ಹೋಗ್ತಾರೆ, ಗಣೇಶ ಫಸ್ಟ್ ರ್ಯಾಂಕ್ ಕೊಟ್ಟರೆ 100 ತೆಂಗಿನಕಾಯಿ. ಏನು ಭಗವಂತನ ಬಿಸ್ನೆಸ್ ಮ್ಯಾನ? ಹರಕೆ ಹೊತ್ತು ಬರ್ತಾರಲ್ಲ, ಹರಕೆ ಪೂರ್ತಿ ಆದಮೇಲೆ ಏನೇನೋ ಮಾಡ್ತಾರೆ. ಬಟ್ ದೇವ್ರ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಬರಬಾರ್ದು. ಸೊ ದೇವಸ್ಥಾನಕ್ಕೆ ಯಾಕೆ ಬರಬೇಕು ನಾವು? ಯಾಕೆ ಬರಬೇಕು? ಹಾಂ, ವೈ ಶುಡ್ ವಿ ಕಮ್ ಟು ಟೆಂಪಲ್? ಹಾಂ, ಟು ಡೂ ಸರ್ವಿಸ್. ಓಕೆ, ಸೇವೆ ಮಾಡೋದಕ್ಕೆ. ಅದೊಂದೇ ಅಪೇಕ್ಷೆ ಇಟ್ಕೋಬೇಕು. ಶ್ರವಣ ಕೂಡ ಒಂದು ಸೇವೆ, ಕೀರ್ತನೆ ಕೂಡ ಒಂದು ಸೇವೆ, ಆರತಿ ಮಾಡೋದು ಕೂಡ ಸೇವೆ, ಅಡುಗೆ ಮಾಡೋದು ಕೂಡ ಸೇವೆ. ಅಂದರೆ ಅಡುಗೆ ಮಾಡಿ ಭಗವಂತನೇ ನೈವೇದ್ಯ ಅರ್ಪಣೆ ಮಾಡಿ ಪ್ರಸಾದ ವಿತರಣೆ ಮಾಡ್ತೀವಿ, ದಟ್ ಆಲ್ಸೋ ಸೇವೆ. ಮಂದಿರ ಮಾರ್ಜನೆ ಮಾಡೋದು ಒಂದು ಸೇವೆ, ರೈಟ್? ಸೊ ರಥಯಾತ್ರೆ ಆರ್ಗನೈಸ್ ಮಾಡೋದು, ಫೆಸ್ಟಿವಲ್ಸ್ ಮಾಡೋದು, ಹೂಮಾಲೆ ಮಾಡೋದು, ದರ್ ಆಲ್ ಸರ್ವಿಸ್. ಪ್ರತಿಯೊಬ್ಬರು ಏನಾದರೂ ಒಂದು ಸೇವೆ ಇಟ್ಕೋಬೇಕು. ವಿ ಶುಡ್ ಡೂ ದಟ್ ಸರ್ವಿಸ್.
Right? Like one Mataji came early. I think that Mataji. What is your name, Mataji? रुक्मिणी Mataji. Came at 5 o'clock. 5 बजे आई माताजी. हम इधर यूथ क्लास कर रहे थे तो 5 बजे माताजी डायरेक्ट किचन के अंदर ही कुछ सेवा की और क्लास के टाइम आरती के समय वापस आए क्लास के लिए. इट्स गुड. एंड लास्ट वीक मैंने देखा कि कुछ माताजी लोग फिर क्लास के बाद बर्तन मांज रहे थे प्रसाद का, तो क्लीनिंग, दैट्स ऑल्सो सर्विस. तो सेवा भाव से आना चाहिए. क्योंकि सेवा करने से क्या होता है, क्या मिलता है हमको सेवा करने से? और सेवा मिलता है. सेवा का फल क्या है? सेवा और सेवा और सेवा और सेवा करते करते ज़िंदगी बीत जाएगा और भगवान के धाम में जाएंगे और उधर भी सेवा कंटिन्यू करेंगे. ಯಾಕೆಂದರೆ ನಾವು ನಿಜವಾಗ್ಲೂ ಭಗವಂತನ ಸೇವೆ ಕರೆ ಅದರಿಗೆ ಮರೆತು ಬಿಟ್ಟಿದ್ದೀವಿ. ಆ ಸೇವಾ ಭಾವನೆಯನ್ನು ಮತ್ತೆ ಪಡೆದುಕೊಳ್ಳೋದಕ್ಕೆ ಸ್ವಲ್ಪ ಸೇವೆಯಲ್ಲಿ ತೊಡಗಬೇಕು. isn't it? ಆ್ಯಂಡ್ ಒನ್ ಪರ್ಸನ್ ವಾಸ್ ದೇರ್. ಅವನಿಗೆ ಆ್ಯಕ್ಸಿಡೆಂಟ್ ಆಯಿತು, ತಲೆಗೇನೋ ಬಡೀತು, ಆ್ಯಕ್ಸಿಡೆಂಟ್ ಆಯಿತು, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. 1 ವಾರ ಮೂರ್ಛಿತನಾಗಿದ್ದ. 1 ವಾರ ಆದಮೇಲೆ ಕಣ್ಣು ತೆಗಿತಾನೆ. ಮೇ ಕಾನ್ ಹೂ. ಯಾರು? ಅಪ್ಪ ಅಮ್ಮ ಪಕ್ಕದಲ್ಲಿ, ಮಗ ನೀನು ನನ್ನ ಮಗ, ನೀ ಯಾರು ಏನಾಯ್ತು ಎಲ್ಲ ಮರೆತು ಬಿಟ್ಟ. ಈಗ ಅದೆಲ್ಲೋ ಬ್ರೈನಿಗೆ ಟಚ್ ಆಯಿತು, ಪೆಟ್ಟು ಬಿತ್ತು, ಆ ಫುಲ್ ಮೆಮೊರಿ ಎಲ್ಲ ಹೋಯ್ತು, लॉस है. पेरेंट्स आर शॉक्ड, अभी क्या करना है इसको. सो देन डॉक्टर सेड इसका एक ही इलाज है, अब इसको जो फेवरेट चीज़ें थे, फेवरेट जगह थे, फेवरेट जो लोग थे उनसे मिलवाओ धीरे धीरे थोड़ा. उसका फेवरेट जगह पे लेके जाओ तो धीरे धीरे वो याद आने लगेगा. उनके जो फ्रेंड्स थे उनके साथ मिलाओ, बात करवाओ, तो धीरे धीरे वो रहता है, अंदर रहता है, मगर वो क्लिक हो जाएगा एक दिन और वो याद आएगा. ಅದಕ್ಕೆ ಈ ರೀತಿ ನೀನು ಅವರನ್ನು ಮಾಡಿಸು ಅಂತ. ನಾವು ಕೂಡ ಎಲ್ಲಿಂದ ಬಂದವರು? ಭಗವಂತನ ಧಾಮ ವೈಕುಂಠದಿಂದ ಬಂದಿದ್ದೀವಿ. ಏನೋ ದುರಾಸೆಯನ್ನು ಬೆಳೆಸ್ಕೊಂಡು ಭಗವಂತನಿಂದ ವಿಮುಖರಾಗಿ ಇಲ್ಲಿ ಬಂದಿದ್ದೀವಿ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದೀವಿ. ಕರೆಕ್ಟ್? ಸೊ ಮತ್ತೆ ಅಲ್ಲಿಗೆ ಹೋಗಬೇಕು, ಅಲ್ಲಿ ನೆನಪು ಬರಬೇಕು. ನೆನಪಾಗ್ತಾ ಇಲ್ಲ. ಮೇ ಕಾನ್ ಹೂ ಅಂತ, ಹೂ ಎಮ್ ಐ. ಅದಕ್ಕೆ ಡಿವೈಸ್ ಸೆಷನ್ ಮಾಡ್ತೀವಲ್ಲ, ಗೀತಾ ಕೋರ್ಸ್. गीता को पहला सेशन कौन होता है? क्या होता है? मैं कौन हूँ. कितने लोगों ने गीता कोर्स किया इधर? बहुत कम. कितने लोगों ने नहीं किया? नहीं किया गीता कोर्स. जो 7 दिन का कोर्स होता है, क्या 8-10 लोग हैं जो नहीं किया. ಅಲ್ಲಿ ಫಸ್ಟ್ ಸೆಷನ್ನೇ ನಮ್ದು ಇರುತ್ತೆ. ಮೇ ಕೌನ್ ಹೂँ, ನಾನು ಯಾರು, ನಾನು ಈ ದೇಹನ, ನಾನು ಪುರುಷನ, ನಾನು ಸ್ತ್ರೀಯ, ನಾನು ಇವನ, ನಾನು ಅವನ, ಈ ರೀತಿ ಕ್ವಶನ್ಸ್. ಬಟ್ ವಿ ಕಮ್ ಟು ದ ಕನ್ಕ್ಲೂಷನ್, ಐ ಆಮ್ ಆತ್ಮ. ನಾನು ಈ ದೇಹವಲ್ಲ, ನಾನು ದೇಹದೊಳಗಿರೋಂತಹ ಆತ್ಮ. ಸೊ ಅದು ಫಸ್ಟ್ ಕ್ವಶನ್. ನಾವು ಮರೆತು ಬಿಟ್ಟಿದ್ದೀವಿ ನಾನು ಯಾರು ಅನ್ನೋದು. ನಾನು ಈ ಮೂಳೆ ಮಾಂಸಗಳಿಂದ ತುಂಬಿದ ದೇಹ ಅಂತ ತಿಳ್ಕೊತೀವಿ ನಾವು. ಬಟ್ ಆ್ಯಕ್ಚುಲಿ ನಾನು ಈ ಮೂಳೆ ಮಾಂಸದ ದೇಹ ಅಲ್ಲ, ನಾನು ಒಳಗಿರುವಂತಹ ಆತ್ಮ. ನಾನು ಕಾರಲ್ಲ, ಕಾರಲ್ಲಿರುವಂಥ ಡ್ರೈವರ್ ನಾನು. ಈ ದೇಹ ಕಾರು. ದೇಹವನ್ನು ಕಾರಿಗೆ ಹೋಲಿಸಿದರೆ ಒಳಗಿನ ಡ್ರೈವರ್ ನಾನು, ಆತ್ಮ. ದಟ್ಸ್ ದ ಫಸ್ಟ್ ಪಾಯಿಂಟ್. ಸೊ ಅದಕ್ಕೆ ಕ್ಲಾಸಿಗೆ ಬಂದಾಗ ಗೊತ್ತಾಗುತ್ತೆ, ಓ ನಾನು ಆತ್ಮ. ಸೊ ಆತ್ಮ ಎಲ್ಲಿಂದ ಬಂತು? ಓ ಭಗವಂತನ ಅಂಶ. ನಾನು ಎಲ್ಲಿದ್ದೆ? ಓ ಭಗವಂತನ ಜೊತೆ ಇದ್ದೆ, ಅದೇ ಮರೆತಿಲ್ಲಿ ಬಂದಿದ್ದೀನಿ. ಓ ನಾನು ಭಗವಂತನ ಬಗ್ಗೆ ತಿಳ್ಕೊಬೇಕು, ಅದಕ್ಕೆ ಕ್ಲಾಸಸ್ ಇರುತ್ತೆ. ಭಗವಂತನ ಬಗ್ಗೆ ಕೇಳ್ತಾ 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 ಭಗವಂತನ ಸ್ಮರಣೆ ಆಗುತ್ತೆ. ಭಗವಂತನ ಲೀಲಾ ಕೇಳ್ತಾ 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 ಅಲ್ಲಿಯ ನೆನಪಾಗುತ್ತೆ. ಓ ಅಂತಹ ಲೋಕವನ್ನು ಬಿಟ್ಟು ಇಲ್ಲಿ ಬಂದಿದ್ದೀನಿ, ಮತ್ತೆ ಅಲ್ಲಿಗೆ ಹೋಗಬೇಕು. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷಾ ಲಕ್ಷಾವೃತೇಷು ಸುರಭೀರವಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಈ ರೀತಿ ಶಾಸ್ತ್ರದ ವಾಕ್ಯಗಳನ್ನು ಕೇಳ್ತಾ 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 ನಮಗೆ ಭಗವಂತನ ಲೋಕದ ಸ್ಮರಣೆ ಆಗುತ್ತೆ. ಚಿಂತಾಮಣಿ ಪ್ರಕಾರ ಸದ್ಮಸು. ವೈಕುಂಠ ಲೋಕದಲ್ಲಿ ಎಲ್ಲ ಮನೆಗಳು ಚಿಂತಾಮಣಿಯಿಂದ ನಿರ್ಮಿತವಾಗಿದ್ದವು. ಮಣ್ಣು ಕಲ್ಲಿಂದ ನಿರ್ಮಾಣ ಆಗಿಲ್ಲ. ಅಲ್ಲಿ ಏನಿದೆ? ಚಿಂತಾಮಣಿ. ಎಲ್ಲ ಗಿಡಗಳು ಕಲ್ಪವೃಕ್ಷ. ಇಲ್ಲಿ ಮಾವಿನ ಗಿಡಕ್ಕೆ ಬೇಸಿಗೆಯಲ್ಲಿ ಮಾವಿನ ಹಣ್ಣು ಬರುತ್ತೆ, ಆದರೆ ಅಲ್ಲಿ ವೈಕುಂಠದಲ್ಲಿ
ಯಾವ ಗಿಡ ಯಾವುದಾದ್ರೂ ಹಣ್ಣನ್ನು ಕೊಡ್ಬೋದು, ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸ್ಬೋದು. ಕಲ್ಪವೃಕ್ಷ ಅಂತಾರೆ. ಚಿಂತಾಮಣಿ ಪ್ರಖರ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ. ಅಲ್ಲಿ ಕೃಷ್ಣ ಲಕ್ಷ ಲಕ್ಷ ಸುರಭಿ ಹಸುಗಳನ್ನು ಮೇಯಿಸ್ತಾ ಇದ್ದಾನೆ. ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಅಲ್ಲಿ ಸಾವಿರಾರು ಲಕ್ಷ್ಮಿಯರು ಗೋಪಿಯರು ಕೃಷ್ಣನ ಸೇವೆ ಮಾಡ್ತಾ ಇದ್ದಾರೆ. ಅಂತಹ ಲೋಕ ಗೋಲೋಕ. ಸೊ ಶಾಸ್ತ್ರ ಕೇಳ್ತಾ ಕೇಳ್ತಾ ಅಲ್ಲಿ ನೆನಪಾಗುತ್ತೆ, ಓ ನಾನು ಅಲ್ಲಿಗೆ ಹೋಗಬೇಕು ಅನ್ನೋ ಆಸೆ ಉಂಟಾಗತ್ತೆ. ರೈಟ್? ಯಾವ ರೀತಿ ಟ್ರೈಲರ್ ನೋಡಿದ ಮೇಲೆ ಪಿಕ್ಚರ್ ನೋಡೋದಕ್ಕೆ ಹೋಗ್ತಾರೆ. ಟ್ರೈಲರ್ ಇಷ್ಟ ಆದರೆ ಪಿಕ್ಚರ್ ನೋಡೋದು ಹೋಗ್ತಾರೆ. ಅದೇ ರೀತಿ ಶಾಸ್ತ್ರದ ಮಾತನ್ನು ಕೇಳಿ ಓ ಇಂಥ ಲೋಕಕ್ಕೆ ಹೋಗ್ಬೇಕು ನಾನು ಅಂತ ಆಸೆ ಬಂದುಬಿಟ್ರೆ ಸಾಕು, ಅವ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿದೆ ಇನ್ನಷ್ಟು ವಿಚಾರಗಳು? ಭಗವದ್ಗೀತಾ ಹೋದ್ಮೇಲೆ ನೆಕ್ಸ್ಟ್ ಏನು? ಭಾಗವತ ಪುರಾಣ. ನೆಕ್ಸ್ಟ್ ಏನು? ಚೈತನ್ಯ ಚರಿತಾಮೃತ. ಈ ರೀತಿ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡ್ಕೊತಾನೆ ಮತ್ತು ಹೆಚ್ಚು ಹೆಚ್ಚು ಭಕ್ತಿ ಸೇವೆ ಮಾಡ್ತಾನೆ. ಸೇವೆ ಮಾಡ್ತಾ ಮಾಡ್ತಾ ಭಗವಂತನ ಸೇವಕ ನಾನು, ರೈಟ್? ನಾನು ಭಗವಂತನ ಸೇವಕ ಅನ್ನುವ ಒಂದು ಅಭಿಮಾನ ಅವನ ಹೃದಯದಲ್ಲಿ ಮೂಡುತ್ತೆ. ಯಾರಲ್ಲಿ ನಾನು ಭಗವಂತನ ಸೇವಕ ಅನ್ನೋ ಅಭಿಮಾನ ಮೂಡುತ್ತೆ, ಅವನೇ ಭಕ್ತ. ರೈಟ್? ನಾನು ಈ ಕಂಪ್ನಿಯ ಸೇವಕ, ನಾನು ಅವನ ಸೇವಕ ಅನ್ನೋದು ಬಿಟ್ಟು ನಾನು ಭಗವಂತನ ಸೇವಕ ಅನ್ನೋ ಅಭಿಮಾನ ಬೆಳೆಸ್ಕೊಳ್ಳೋದು ಅತಿ ಉತ್ತಮವಾದಂಥ ಅಭಿಮಾನ. ದಾಸರೇನು ದಾಸ್ ಮುಯಿ ದಾಸರೇನು ದಾಸ್ನು, ಐ ಆಮ್ ಸರ್ವೆಂಟ್ ಆಫ್ ದ ಸರ್ವೆಂಟ್ ಆಫ್ ಕೃಷ್ಣ ಅಂತ ಭಾವನೆಯನ್ನು ಮೂಡಿಸ್ಕೋಬೇಕು. ಸೊ ನಾನೇನು ಹೇಳ್ತಾ ಇದ್ದೆ, ಸೊ ಆ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಹೋಗಿತ್ತು ಅವನಿಗೆ, ಮತ್ತೆ ನೆನಪು ಬಂತು. ಅದೇ ರೀತಿ ನಾವು ಕೂಡ ಮರ್ತಿದ್ದೀವಿ ನಾನು ಯಾರು ಅನ್ನೋದನ್ನು. ಆದರೆ ಕೃಷ್ಣ ಕಥೆ ಕೇಳ್ತಾ 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 ಆ ಒಂದು ನೆನಪು ಮೂಡುತ್ತೆ, ಕ್ರಮೇಣವಾಗಿ ಮೂಡುತ್ತೆ. ಸೊ ಅದಕ್ಕೆ ನಾವು ಭಗವಂತನ ಸೇವೆ ಮಾಡಬೇಕು. ಹೇಗೆ? ಏನು ಆಸೆ ಇಲ್ಲದೆ ಸೇವೆ ಮಾಡಬೇಕು. ಮತ್ತು ನಿರ್ಮಮ. ಮಮ ಅಂದರೆ ನನ್ನದು, ಮಮಕಾರ. ಇದು ನನ್ನದು, ಈ ಮನೆ ನನ್ನದು, ಈ ಜಾಗ ನನ್ನದು, ಈ ಸ್ಥಳ ನನ್ನದು. ಆ್ಯಕ್ಚುಲಿ ಇದು ಕೂಡ ಒಂದು ಭ್ರಮೆ. ನನ್ನದು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ನನ್ನದು ಅನ್ನೋದು ಯಾವುದೂ ಇಲ್ಲ, ಎಲ್ಲದೂ ಭಗವಂತಂದೆ. ರೈಟ್? ಸೊ ಯಾರೋ ಒಬ್ಬರು ಒಂದು ಜಾಗ ತೊಗೊತಾರೆ, 1 ಎಕರೆ ಜಮೀನು ತೊಗೊತಾರೆ, ಅಲ್ಲಿ ಮನೆ ಕಟ್ತಾರೆ. ಮನೆ ಕಟ್ಟಿ ಎಷ್ಟು ವರ್ಷ ಇರ್ತಾರೆ? ಅಬ್ಬಬ್ಬ ಅಂದರೆ 20-30 ವರ್ಷ ಇರ್ಬೋದು ಅಲ್ಲಿ. ಸತ್ತು ಹೋಗ್ತಾರೆ. ಅವ್ನ ಮಕ್ಕಳು ತೊಗೊತಾರೆ. ಮಕ್ಕಳು ಎಷ್ಟು ವರ್ಷ ಇರ್ಬೋದು? ಅಷ್ಟೇ, ಒಂದು 30-40 ವರ್ಷ ಇರ್ಬೋದು. ಅವರು ಸಾಯ್ತಾರೆ. ಮತ್ತು ನೆಕ್ಸ್ಟು ಅವ್ರ ಮೊಮ್ಮಕ್ಕಳು. ಸೊ ಓನರ್ಶಿಪ್ ಚೇಂಜ್ ಆಗ್ತಾಯಿದೆ, ಅದರ ಜಾಗ ಅದೇ. ಒಬ್ಬರು ಬರ್ತಾಯಿದ್ದಾರೆ ಹೋಗ್ತಾಯಿದ್ದಾರೆ. ಅವ್ರು ಇರೋವರೆಗೂ ಇದು ನನ್ನದು ಅಂತ ತಿಳ್ಕೊತಾರೆ. ಅವ್ರು ಹೋದ್ಮೇಲೆ ಅದು ಇನ್ನೊಬ್ರದ್ದಾಗುತ್ತೆ. ಕರೆಕ್ಟ್? ಕೆಲವೊಮ್ಮೆ ಗೌರ್ಮೆಂಟ್ ಬರುತ್ತೆ, ಇಲ್ಲಿ ಹೈವೇ ಮಾಡ್ತಾಯಿದ್ದೀವಿ, ಜಾಗ ಖಾಲಿ ಮಾಡಿ. ಎಷ್ಟೋ ಸಲ ಆಗುತ್ತಲ್ಲ, राइट? एक जगह था जहाँ पे सब लोग अपना घर बना लेते, गवर्नमेंट आके बोला अभी हाईवे बन रहा है, इतना जगह हमको चाहिए, सब खाली करना पड़ा। कंपनसेशन दे दिया, दूसरे जगह दे दिया, बट मगर वो जगह चला गया, सब एंसेस्ट्रल प्रॉपर्टी, ख़ानदानी प्रॉपर्टी सब चला गया। तो हमारा कुछ नहीं है ज़िंदगी में, सब कुछ जो है भगवान का है, और भगवान ने हमको दिया है। अभी ನಮ್ಮ ಹತ್ರ ಏನಿದೆ ಅದೆಲ್ಲ ಭಗವಂತ ಕೊಟ್ಟಿರೋದು. ವಿ ಆರ್ केयर टेकर्स। हम आपका घर होगा, सबका घर है, वी आर जस्ट वॉचमैन ऑफ द घर। वी कीप वॉचिंग टिल वी डाई, आफ्टर दैट वी डाई, वी गॉन, somebody else will watch। That's what Gita is teaching us। But those who are attached, they feel मैं कैसे छोड़ के जाऊँ, that gives pain। बट when you think everything is Krishna's, मेरा कुछ नहीं था, खाली हाथ में आया था, खाली हाथ जा रहा हूँ, बस खुशी खुशी जाएंगे। सो आशा ही परमम दुखम, नैराश्यम परमम सुखम। जो अटैच्ड है, जब मृत्यु आएगा बहुत दुख होगा उसको। जैसे कभी चोट लगता है तो बैंडेज लगाते हैं ना, वो चिपक जाता है, तो बाल भी चिपक जाते हैं, निकलते समय बहुत दर्द होता है। वैसे ही मन किसी वस्तु पे लग गया, किसी चीज़ पे लग गया, जब वो विरह होता है ना, बहुत दुख होता है, क्योंकि अटैचमेंट पैदा हो गया। तो इसलिए बैंडेज को क्या करना चाहिए, थोड़ा पानी डाल के थोड़ा लूज़ करना चाहिए, इजीली आ जाएगा। तो भक्ति जो है वो बैंडेज को पानी की तरह है, जो अटैचमेंट को लूज़ कर देता है।
जब मृत्यु आएगा तो कोई डिफ़िकल्टी नहीं होगा, जब छोड़ने का समय आएगा तो दर्द नहीं होगा, राइट। तो कल मैं राधेश्याम प्रभु का एक ಲೆಕ್ಚರ್ सुन रहा था, ಪೂನಾ में था मैं, तो ಅಲ್ಲಿ ಲೆಕ್ಚರಲ್ಲಿ ಹೇಳ್ತಾ ಇದ್ರು ಅವರು, ಹೈದರಾಬಾದಲ್ಲಿ ಒಬ್ಬರು ಭಕ್ತರಿದ್ರಂತೆ, ಅವ್ರ ಹೆಸರು ಬರ್ಸಾನ ದೇವಿ ಮಾತಾಜಿ ಅಂತ. ಅವ್ರಿಗೆ ಸಡನ್ನಾಗಿ 4th ಸ್ಟೇಜ್ ಕ್ಯಾನ್ಸರ್ ಡಯಾಗ್ನೋಸ್ ಆಯಿತು. 4th ಸ್ಟೇಜ್ ಕ್ಯಾನ್ಸರ್. ಹಾಸ್ಪಿಟ್ಲಿಗೆ ಹೋದರು. ಡಾಕ್ಟ್ರ್ ಹೇಳ್ತಾರೆ ಮ್ಯಾಕ್ಸಿಮಮ್ 10 days, 10 daysಲ್ಲಿ ನೀವು ದೇಹ ಬಿಡಬೇಕಾಗುತ್ತೆ. ಎಲ್ಲ ರಿಲೇಟಿವ್ಸ್ ಎಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು, 10 days 10 दिन. ಬಟ್ ದಿಸ್ ಮಾತಾಜಿ ಇವ್ರು ಎಷ್ಟು ಸ್ಪಿರಿಚುಲಿ ಅಡ್ವಾನ್ಸ್ಡ್ ಅಂದರೆ, ಆ 10 ದಿನ ಅಂತ ಕೇಳಿದ ತಕ್ಷಣ ಅವ್ರ ಮುಖದಲ್ಲಿ ನಗು. 10 ದಿನದ ನಂತರ ನಾನು ಕೃಷ್ಣನನ್ನು ಭೇಟಿ ಆಗ್ತೀನಿ. व्हाट इज़ हर मूड? 10 दिन के बाद मैं भगवान को देखूंगी, मैं वैकुंठ में जाऊंगी, भगवान के साथ खेलूंगी, भगवान के वैकुंठ में रहूंगी. हर फेस लिट अप, उसका चेहरा चमकने लगा. एंड राधेश्याम ने पूछा आपको इतना कॉन्फिडेंस कैसे है? नहीं, प्रभुपा जी ने बोला है 16 माला ज़िंदगी भर करो, 4 नियम पालन करो, मैं लेके जाऊंगा भगवत. मैंने किया, मैं जा रही हूँ बस, है ना. सो राधेश्याम को शौक लगी, ऐसा भक्ति, ऐसा फेथ, कॉन्फिडेंस लेवल. और उनका बेटा जो था अमेरिका में था, फ़ोन लगाया, 10 दिन है मेरे पास, आ जाओ. देन ही ट्राइड कमिंग, बट ही सेड मैं 20 दिन तक नहीं आ सकता, ये कुछ तो रूल्स रहते हैं ना कि आने का जाने का. बट समझो वो 21 से 22 दिन तक रही हो. 10 दिन बोला तो डॉक्टर, मगर 21 days तक हो गया. 20 तो बेटा भी आ गया, वो भी हरे कृष्णा करते करते वो माता जी चले गई. तो ऐसा फेथ आना चाहिए भक्त को कि मृत्यु भी आए तो डर नहीं है हृदय में, क्योंकि अभी सब अटैचमेंट चला गया. सामान्य लोग क्या सोचते हैं, मैं मर जाऊंगी, इसका क्या होगा, बेटे का क्या होगा, घर का क्या होगा, ये सोच, छोड़, भूल जाओ इसको, वो जाने का समय हो गया, हाथ धो लो, चले जाओ बस. और प्रिपरेशन करना है, ऐसे आसान नहीं है. ये माता जी ने ऐसे बोला क्योंकि उन्होंने ज़िंदगी भर प्रैक्टिस किया. ಅಷ್ಟು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಹೇಳೋಕ್ಕೆ ಸಾಧ್ಯ, ಇಲ್ಲಾಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಾನ್ಫಿಡೆನ್ಸ್ ಬರೋದಿಲ್ಲ, राइट. नहीं तो लोग डर जाते, हिल जाते. वन पर्सन वॉज देयर, प्रभुपाद इलाहाबाद में, प्रयागराज में, प्रभुपाद जी के एक फ्रेंड थे कोई, तो फिर मरने का समय आ गया तो इतना टेंशन आ गया उसको. डॉक्टर बहुत आशा है 4 साल दे दो मुझे, गिव मी 4 years. डॉक्टर सेड नॉट पॉसिबल, इट्स बियॉन्ड माई कंट्रोल. और वही भक्त लोग, मृत्यु आ गया बस 10 दिन, ठीक है, 10 दिन के बाद कृष्ण को मिलेंगे, मैं जा रहा हूँ, हरी बोल. सो दैट फेथ वी शुड हैव, बट उसके लिए हमको प्रैक्टिस करना है. ಪಾಪ ಕಾರ್ಯವನ್ನು ಬಿಡಬೇಕು, ನಿಯಮಗಳನ್ನು ಫಾಲೋ ಮಾಡಬೇಕು, ಹರೇ ಕೃಷ್ಣ ಜಪ ಮಾಡಬೇಕು, ಚಾಂಟಿಂಗ್ ಮಾಡಬೇಕು. ಎಷ್ಟು ಪ್ರಭುಪಾದ ಹೇಳ್ತಾರೆ 60 notes ಮಾಡಿದ್ರೆ ಪ್ರಭುಪಾದ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಐ ವಿಲ್ ಟೇಕ್ ಯು ಬ್ಯಾಕ್ ಟು ಗಾಡ್, ರೈಟ್. ಸೊ ದ್ಯಾಟ್ಸ್ ವಿ ಶುಡ್ ಸ್ಟಾರ್ಟ್ ಚಾಂಟಿಂಗ್ ಹರೇ ಕೃಷ್ಣ ಸೀರಿಯಸ್ಲಿ, ಪ್ರಾಕ್ಟೀಸ್ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ನಿರಾಶಿ ನಿರ್ಮಮ ವಿಗತ ಜ್ವರ ಮೀನ್ಸ್ ಫೀವರ್ ಮೀನ್ಸ್ ಹೆಸಿಟೇಷನ್. ವಿಗತ ಜ್ವರ ಎಲ್ಲ ಹೆಸಿಟೇಷನ್ ಬಿಟ್ಟು, ಭೂತ್ವ ಯುದ್ಧಸ್ವ, ಯುದ್ಧ ಮಾಡು ನೀನು. ಓಕೆ, ನಾನು ಹೇಳ್ತಾ ಇದ್ದೀನಿ, ಅರ್ಜುನನಿಗೆ ಯುದ್ಧ ಮಾಡೋದು ಕೂಡ ಭಕ್ತಿ, ಯಾಕಂದರೆ ಕೃಷ್ಣ ಕೊಟ್ಟಂಥ ಆದೇಶ. ನಮಗಿಲ್ಲಿ ಕೃಷ್ಣ ಹೇಳ್ತಾನೆ ನಮಸ್ಕಾರ ಮಾಡು, ಪೂಜೆ ಮಾಡು, ಆರತಿ ಮಾಡು, ಪ್ರಸಾದ ತಗೋ ಅಂತ. ಅರ್ಜುನಿಗೆ ಹೇಳ್ತಾನೆ ಯುದ್ಧ ಮಾಡು ಅಂತ. ಸೊ ಎಲ್ಲರೂ ಬೇರೆ ಬೇರೆ ಆದೇಶ ಕೊಡ್ತಾನೆ ಕೃಷ್ಣ, ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ದ್ಯಾಟ್ ಈಸ್ ಭಕ್ತಿ ಫಾರ್ ಹಿಮ್. ಸೊ ಎಲ್ಲ ಶಂಕೆಯನ್ನು ಬಿಟ್ಟು ಯುದ್ಧ ಮಾಡು ಅಂತ ಕೃಷ್ಣ ಹೇಳ್ತಾನೆ. ದೆನ್ ಅರ್ಜುನ ಫೈಟ್ಸ್ ಆ್ಯಂಡ್ ಈ ಬಿಕಮ್ ವಿಕ್ಟೋರಿಯಸ್. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮ. ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಯಶಸ್ಸು ಇರಲೇಬೇಕು, ವಿಜಯ ಇರಲೇಬೇಕು. ಸೊ ಇದೇ ಈ ಶ್ಲೋಕದ ಅರ್ಥ. ಸೊ ನಾವು ಏನು ಮಾಡಬೇಕಂದ್ರೆ ನಮ್ಮ ಎಲ್ಲ ಕಾರ್ಯವನ್ನು ಭಗವಂತನಿಗೆ ಭಕ್ತಿ ರೂಪದಲ್ಲಿ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ, ಒಡೆತನದ ಭಾವವಿಲ್ಲದೆ, ಜಡತ್ವವಿಲ್ಲದೆ ಯುದ್ಧ ಮಾಡು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಶ್ಲೋಕ 3.30. ओके, सो मैं इधर ही विराम करता हूँ. किसी कोई प्रश्न है तो पूछ सकते हैं. एनी क्वेश्चंस एनीबडी हैज? ಭಾಳ ಜನ ಶಾಸ್ತ್ರದ ಮೇಲೆ ವಿಶ್ವಾಸ ಹಾಂ ಹೆಂಗಿರಬೇಕು ಶಾಸ್ತ್ರ ಅಥೆಂಟಿಕ್ ಅಂತ. ಹಾಂ
ಸೊ ಶಾಸ್ತ್ರದಲ್ಲಿ ವಿಶ್ವಾಸ ಯಾಕಿಲ್ಲ ಅಂದರೆ ಶಾಸ್ತ್ರ ಓದಿಲ್ಲ ಅವರು. ಯಾಕೆ शास्त्र ಓದಿದ ಮೇಲೆ विश्वास ಇರಲೇಬೇಕು, बिकॉज इट्स सो पावरफुल शास्त्र जो बोलते हैं सच है. फ्रैंकली बोलूँ, मैं भी 20 साल तक शास्त्र पढ़ा नहीं था. मैं जब 20th ईयर में आया कॉलेज में, तो कोई आया क्लास दिया भगवद गीता, तब शास्त्र का परिचय हुआ मुझे. नहीं तो मैं भी अज्ञान में था. हौदिल. बट प्रभुपाद मर्सी, प्रभुपाद मूवमेंट, प्रीचिंग मूवमेंट, सबको एक एक भक्त बनाना है. दैट वाज दिस मूवमेंट, ईच वन टीच वन, लाइक दैट. सो कोई आया मेरे रूम में, गया भगवद गीता में पढ़ लिया तो अच्छा लगा, तो विश्वास आया यह सच है. जो पढ़ता नहीं तो उसको विश्वास नहीं रहेगा, जो पढ़ेगा तो उसको विश्वास आना ही है. isn't it? Because there's so truth. जो सच पता चलेगा तो विश्वास आएगा ही. इसलिए हम सबको शास्त्र पढ़ना है और दूसरों को पढ़ाना है. कौन पढ़ेगा शास्त्र? सुवर्ण गौरदास पढ़ेगा हर बार? नहीं, आप सबको पढ़ाना है. आप जो सीख रहे हैं उसको पढ़ाना है. पढ़ा नहीं, आप नहीं पढ़ाएंगे तो आप इस्कॉन के भक्त है ही नहीं. इस्कॉन का भक्त कौन है? जो पढ़ाता है दूसरों को. क्या पढ़ाना है? प्रभुपाद सेड, हियर वन लाइन, स्पीक वन लाइन. सिंपल. मैं शरीर नहीं हूँ, मैं आत्मा हूँ. ठीक है, बोलो दूसरों को, बोलो आप शरीर नहीं हो, तुम आत्मा हो. ये प्रचार है. पूरा गीता पढ़ के पढ़ाना है? नहीं, एक श्लोक पढ़ा बस, दूसरों को बोल एक श्लोक. सिंपल. इस्कॉन के भक्त मतलब प्रचारक. सबको प्रचार करना है. कैसे प्रचार? आप माता पिता तो बच्चों को पढ़ाओ, पड़ोसी को पढ़ाओ, नहीं तो आपके घर में हफ्ते में एक बार सब बच्चों को बुलाओ, श्लोका पढ़ाओ. सिंपल. आपको पंडित नहीं बनना है. जो आप क्लास में सुनते हो उसको रिपीट करो बस. आज जो कथा सुनी, आज जो आप समझे उसको बता दो. सिंपल. स्पीक वन लाइन, हियर वन लाइन, स्पीक वन लाइन. सिंपल. प्रचारक बनना कठिन नहीं है. ऐसा नहीं कि हर बार ब्रह्मचार्य का प्रचार करेंगे, नहीं. आप सबको घर घर में प्रचार होना चाहिए. नहीं तो कैसे बढ़ेगा सनातन धर्म? तो नष्ट सत्यानाश हो रहा है अभी. कौन उठाएगा उसको? आप सब लोग. ರೈಟ್. ಇಲ್ಲಿ ಎಷ್ಟು ಮನೆಗಳಿದ್ದಾವೆ? ಒಂದು ಈ 30 ಜನ ಮನೆ ಇರ್ಬೋದಾ ಇಲ್ಲಿ? ಸೊ 30 ಮನೆ ಪ್ರಚಾರ ಕೇಂದ್ರ ಆಗಬೇಕು. एवरी होम शुड बिकम प्रचार केंद्र. अभी बेंगलुरु में मैं कर रहा हूँ अभी. ये नेक्स्ट 1 ईयर 108 प्रचार केंद्र. क्या केंद्र होगा? घर ही होगा. 108 भक्तों का घर हम प्रचार केंद्र बनाने वाले हैं. घर में ऑलरेडी 14 हो गए. लास्ट मंथ लॉन्च किया, अभी 14 रेडी है. एक एक प्रोग्राम हो गया सबके घर में. अभी अगले 1 साल में 108 बनने वाले हैं वो अपने मंदिर के आसपास में. 108. उसके बाद 1000 बनाएंगे. राइट. गुलबर्गा में अब तो एक ही है. राइट. अगर आप चाहते थे आपके घर में प्रोग्राम हो तो आप बुला सकते हैं. यू कैन कॉल मी, यू कैन कॉल रणछोड़ प्रभु, यू कैन कॉल उद्यानंद प्रभु. कुछ नहीं करने का. आपका फैमिली, अड़ोस बगल वाले पड़ोसियों को बुलाओ. थोड़ा 10 मिनट कीर्तन, आधा घंटा 40 मिनट्स प्रवचन. थोड़ा इधर से प्रसाद लेके आएंगे, दोनों प्रसाद सबको बांट देंगे. आपको कुछ टेंशन लेने की ज़रूरत नहीं. आप सिर्फ आपका हॉल दे दो बस. लोगों को बुलाओ. हॉल देना, लोगों को बुलाने का, बाकी सब अपना टीम करेगा. कैसा लगता है आइडिया? हाँ, कुछ समझ नहीं आया. सिर्फ ये लोग बोल रहे थे. है ना. सो दिस इज़ व्हाट इज़ प्रीचिंग. राइट. तो अगल बगल वाले भी इंटरेस्ट ले लेंगे तो आपके घर एक मंदिर बन जाएगा. राइट. संडे को सेंटर मंदिर है, बाकी दिन आपका घर ही मंदिर है. सो आपका घर में ही मंदिर चलाना है. कैसे? 4-5 लोग आइए, गीता पढ़िए, भगवान का पूजा कीजिए, बस हो गया, वही मंदिर है ना. तो दिस व्हाट वी वांट. एवरी होम शुड बी टेम्पल. ठीक है. अगर आपको किसी को इसमें इंटरेस्ट है तो आप हमसे मिल सकते हैं. वी कैन फिक्स अ डेट एंड डू इट. ठीक है. और अभी सम अनाउंसमेंट्स आर. एनी अदर क्वेश्चन? कोई और प्रश्न है? या भगवान ने
आशा रही, ममता रही, हाँ रही करके बोलते बोले जब अर्जुन ने सब कर्म भगवान को अर्पण करने के बाद तो सब नष्ट ही होया ना, फिर वो आशा रही, ममता रही, उसके ठीक नहीं काम आशा ममता नहीं रही अर्जुन का। अर्जुन अपना कर्म सब भगवान को अर्पण करे, यदि आशा ममता सब नष्ट हो हो गया। फिर अभी युद्ध करते हुए तो क्या बोले आशा रही, ममता रही, फिर एक क्वेश्चन आया। नहीं, भगवान बोल रहे हैं कि युद्ध करो। क्वेश्चन ये है कि अर्जुन आशा रहित थे और अर्जुन ऑलरेडी उनका कोई ममकार नहीं था क्योंकि भगवान के भक्त थे। फिर युद्ध करने के लिए भगवान क्यों बोल रहे हैं उसको? क्योंकि ये भक्ति है ना। कर्म अर्पण होने के बाद सब नष्ट ही हो गया, तो आशा रही, ममता रही, तो फिर ये कर्म नहीं है, भक्ति है। भक्ति और कर्म में व्यत्यास है। ये भगवान जो बोल रहे हैं, ये बोल रहे हैं कि आप मेरी सेवा करो। कैसे? युद्ध करके। तो बोल रहे हैं ना, कर्म अर्पण करने के बाद तो ममता आशा सब नष्ट ही हो गया, तो भगवान बोल रहे हैं आशा रही करो, ममता रही करो, संकल्प रही करो, क्षमता रही करो, तुम युद्ध करो बोलते बोल रहे हैं। तो इसमें से क्या डिफरेंस है? हाँ, सो जैसे मुझे समझ में आ रहा है आपका प्रश्न, एक ही ममता रहित और आशा रहित अर्जुन थे, है ना? तो फिर बोल रहे युद्ध करो। क्यों? कि वैसे आदमी ही भक्ति सेवा कर सकता है। अगर किसी की आशा है तो शुद्ध भक्ति नहीं होगा, अगर किसी की ममता है तो शुद्ध भक्ति नहीं रहेगा। जो आशा और ममता को छोड़ के सिर्फ भगवान की प्रसन्नता के लिए सेवा करता है वो शुद्ध भक्ति होता है। और शुद्ध प्लेटफॉर्म पे भगवान उसको बोल रहे युद्ध करो। इसलिए हमको एक ही आशा होना चाहिए कि भगवान को प्रसन्न करें। एक ही आशा होना चाहिए कि भगवान को प्रसन्न करें, भगवान खुश हो आपसे। वही है, जगन्नाथ जी खुश होना चाहिए। जगन्नाथ जी ऑलरेडी बड़ा स्माइल है, और बड़ा स्माइल होना चाहिए हमारी सेवा देखिए। यस। One person is something in meditation. That what the very important is. Yeah, what is your question? So many diversity in India. We go to one God, then we go to Hanuman, we go to Shiva Seva. So here the picture stands of India. We come here for Krishna. We go Saturday, they will tell you go to Hanuman. Very good God. Let the girls to get a nice husband. So here our country stands. In Christianity there is Jesus only one. In Islam there is Allah. In Hinduism why it is direct situation? If such is the situation. No, Hindu is, we are not pantheistic, we are monotheistic religion. No sir, main important question is where we stand our India country where we stand. If such a direct situation is there. Everybody wants to go different God. See, this is the culture of India. No sir, it is good or This is not bad, this is the culture of India. You are allowed to choose whom you want to worship. but see sir, I had also a soft corner for other God. I came here. I had a thought corner for Krishna. I had only other God. I am in a dilemma whether to follow this God or that. No, there should be no dilemma. Once you come to Krishna, there should be no dilemma. Why this reaction? Why? Why? Because all other devatas, as I told today in the lecture, they are all worshipping whom? Sarvadeva Namaskaram Kutra Gacchati Keshavam Prati Gacchati. Sir, I am puzzled. This question is completely wrong. Yeah, so you read Bhagavad Gita. I have already. Ah, But so- I am following Krishna, everything happening good. But in my home they are really different. My wife goes to other God. I speak other God. There's no problem. Even if you go to Shiva, you should consider him as Vaishnavana Mitashambhu, who is the greatest devotee of Lord Krishna. If you go to Ganesha, he is the devotee of Lord Krishna. If you see Durga Devi, she is the Shakti of Krishna. All devatas are connected to Krishna. They are not independent. What are the outsider people think of India? We do this. We have such attitude regarding our country. What the foreigners? Oh, they appreciate. They are coming here and following us. Only we are not following. Their whole world is following India. Right? So many Americans, Russians, Africans, they are all chanting Hare Krishna, except Indians. It is good. Yeah, we should wake up. The whole world was actually practicing Sanatana Dharma at one point of time. 5,000 years back, whole world was one flag. Yudhishthira Maharaj's Kuru Vamsha. Whole world was under Kuru Vamsha. Yudhishthira Maharaj.
But gradually, in beginning of Kali Yuga, many kings, subsidiary kings, they got separated, and then the culture got deviated, and only Sanatana Dharma is remaining in this Bharat, India. That's all. But we have to again re-establish Dharma all over the world. It's possible. So you chant Hare Krishna, give up bad habits, for avoid meat eating, avoid illicit sex, avoid smoking, avoid drinking, avoid all these bad things. Chant Hare Krishna. Then the future of India is glorious. The mind also entire life change when I follow Krishna. But some guilty feelings in India only, sir. If I follow Krishna, other gods will get angry. No, if you worship Krishna, other gods will be dancing in ecstasy. He went to the right master. You should have full faith. I also had fear because near my home there was Ganesha temple. I used to go every day. But when I started chanting Hare Krishna, I couldn't get time to go there. Then I was thinking whether Ganesha will be upset with me. Then I read in Bhagavad Gita, in Brahma Samhita, that Ganesha is also devotee of Krishna. Shiva is also chanting Shri Ram, Jai Jai Ram. So when I said that they are also doing what I am doing, I was very happy. So, all keeping Krishna in our heart, if we follow other gods, it's a crime or No, there's not a crime, but it's not necessary. I do this. Yeah, that's okay. Okay. Any other question? You know? ಲಿಂಗ ಮಧ್ಯೆ ಜಗತ್ ಸರ್ವ. ಜಗತ್ ಸರ್ವಂ ಏನದು? ಶ್ರೇಷ್ಠ ಸುಪ್ರೀಂ. ಅದು ಎಲ್ಲಿದೆ, ಯಾವ ಶಾಸ್ತ್ರದಲ್ಲಿ ಬರುತ್ತೆ? ಅಚ್ಚಾ, ಯು ಕ್ಯಾನ್ ಗಿವ್ ಮಿ ದ ರೆಫರೆನ್ಸ್, ಐ ಕ್ಯಾನ್ ಸರ್ಚ್ ಆ್ಯಂಡ್ ಟೆಲ್ ಯು. ಓಕೆ, ರೆಫರೆನ್ಸ್ ಇದ್ದರೆ ಮಾತಾಡಿ. ಓಕೆ, ಹರೇ ಕೃಷ್ಣ. Can make some announcements. Sir, I'm sorry if I gone for a long session. That's okay. Yeah. Yeah. This is an important question, but we'll share you on video with you. You can hear that video. Arun, you can share that video with him. God's competitor. Okay. You can hear that lecture, and if you have any questions after that, you can come to us. Okay. Yes, you can take this.